ಎಸ್. ನೋಡ್ರಿ ನಾವು ಲಾಸ್ಟ್ ಕ್ಲಾಸ್ ಏನಂತಂದ ಹೇಳಿದ್ರೆ 1920 ಡಿಸ್ಕಷನ್ ಮಾಡಿದಿವಲ್ಲ, ಅದ್ರ ಮುಂದಿನ ಇವಾಗ ಕಂಟಿನ್ಯೂಷನ್ ಮಾಡ್ಕೊಂತ ಹೋಗ್ತೇನೆ ನೋಡ್ರಿ. 1920 ಎರಡು ಚಳವಳಿಗಳಾಗ್ತಾವ. ಒಂದೇನಂತಂದ ಹೇಳಿದ್ರ ಅಸಹಕಾರ ಚಳವಳಿ. ಒಂದೇನಪ್ಪಾ ಅಂತಂದ ಹೇಳಿದ್ರ ಅಸಹಕಾರ ಚಳುವಳಿ ಅಂತಂದ ಹೇಳ್ತೀವಿ. ಇನ್ನೊಂದ್ ಏನಂತ ಹೇಳ್ತೀವಿ ಅಂತಂದ ಹೇಳಿದ್ರ ಖಿಲಾಫತ್ ಚಳವಳಿ. ಈ ಖಿಲಾಫತ್ ಚಳವಳಿ ಏನಂತಂದ ಹೇಳಿದ್ರ ಮುಸ್ಲಿಂ ನಾಯಕರು ಸ್ಟಾರ್ಟ್ ಮಾಡ್ತಾರ. ಈ ಅಸಹಕಾರ ಚಳವಳಿಯನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ ಹೇಳಿದ್ರ ಮಹಾತ್ಮ ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರ. ಸೊ ಈ ಅಸಹಕಾರ ಚಳವಳಿ ಮೇಲೆ ನಮ್ ಕ್ವಶನ್ ಏನ್ ಕೇಳ್ತಾರ ಅಂತಂದ ಹೇಳಿದ್ರ ಮಹಾತ್ಮ ಗಾಂಧೀಜಿಯವರು 1922 ಈ ಅಸಹಕಾರ ಚಳವಳಿಯನ್ನ ಸ್ಟಾಪ್ ಮಾಡ್ತಾರ. ಯಾಕಂತ ಕೇಳ್ತಾರ. ಯಾಕಂತಂದ ಹೇಳಿದ್ರ 1922 ಒಂದು ಘಟನೆ ಆಗತ್ತ ಉತ್ತರ ಪ್ರದೇಶದ ಚೌರಿ ಚೌರಾ ಎಂಬಲ್ಲಿ. ಅದನ್ನ ನಾವೇನಂತ ಕರಿತೀವಿ, ಚೌರಿ ಚೌರಾ ಘಟನೆ ಅಂತಂದ ಹೇಳ್ತೀವಿ. ಅಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಕ್ರಾಂತಿಕಾರಿಗಳು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಬಾಂಬ್ ಹಾಕ್ಬಿಟ್ಟು ಏನಂದ್ರೆ ಅಲ್ಲಿರುವಂತಹ ಬ್ರಿಟಿಷ್ ಅಧಿಕಾರಿಗಳನ್ನ ಕೊಂದ್ ಹಾಕ್ತಾರ. ಅದೊಂದು ಹಿಂಸಾತ್ಮಕ ಚಳವಳಿ ಆಗತ್ತ. ನಾನ್ ಮಾಡ್ತಿರೋದೇನೋ ಅಹಿಂಸಾತ್ಮಕ ಚಳವಳಿ, ನನ್ನ ವಿರುದ್ಧವಾಗಿ ಹೋಗಿದಾರ, ನಾ ಇದನ್ನ ಚಳವಳಿಯನ್ನ ಕಂಟಿನ್ಯೂ ಮಾಡಂಗಿಲ್ಲ ಅಂತಂದ ಹೇಳಿ ಗಾಂಧೀಜಿಯವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಅಸಹಕಾರ ಚಳವಳಿಯನ್ನ ಹಿಂತೆಗೆದುಕೊಳ್ತಾರ. 1922 ಚೌರಿ ಚೌರಾ ಘಟನೆ ಅಂತಂದ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಕ್ಲಿಯರ್ ಏನ್ರಪ್ಪ? ಇಷ್ಟೆಲ್ಲ ಏನಂತಂದ ಹೇಳಿದ್ರೆ ಭಿನ್ನಾಭಿಪ್ರಾಯಗಳಾದ ನಂತರ, ಇಷ್ಟೊಂದೆಲ್ಲ ಭಿನ್ನಾಭಿಪ್ರಾಯಗಳಾದ ನಂತರ 1923 ಒಂದು ಘಟನೆ ನಡೆಯುತ್ತ. ಯಾಕಂತ ನೋಡ್ರಿ, ಈಗ ಕ್ರಾಂತಿಕಾರಿಗಳ ನಡುವೆ, ಮಂದಗಾಮಿಗಳ ನಡುವೆ, ತೀವ್ರಗಾಮಿಗಳ ನಡುವೆ ಹಲವಾರು ಏನಂತಂದ ಹೇಳಿದ್ರೆ ಒಂದು ಮನಸ್ತಾಪಗಳು ಉಂಟಾಗಿರ್ತವ. ಅದ್ರೊಳಗಡೆ ಇನ್ನೊಂದೇನ್ ಸ್ಥಾಪನೆ ಮಾಡಿರ್ತಾರ, ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿರ್ತಾರ. ಈ ಕಾಂಗ್ರೆಸ್ ಒಳಗಡೆ ಎಲ್ರು ಇರ್ತಾರ. ಇದ್ರೊಳಗಡೆ ಮತ್ತೇನಂತಂದ ಹೇಳಿದ್ರೆ ಅವ್ರವ್ರಿಗೆ ಆಗಿ ಬರ್ತಿರಂಗಿಲ್ಲ. ಸೊ ಕಾಂಗ್ರೆಸ್ ಒಳಗಡೆ ಭಿನ್ನಾಭಿಪ್ರಾಯಗಳಾಗಿ ಅದ್ರಲ್ಲೂ ಯಾರ್ಯಾರು ಅಂತಂದ ಹೇಳಿದ್ರೆ ಹೆಸರುಗಳನ್ನ ನೆನ್ಪಿಟ್ಕೊಡ್ರಿ. ಒಬ್ರು ಚಿತ್ತರಂಜನ್ ದಾಸ್ ಅಂತಂದ ಹೇಳಿ. ಯಾರಪ್ಪ ಅಂತಂದ ಹೇಳಿದ್ರೆ ಒಬ್ರು ಚಿತ್ತರಂಜನ್ ದಾಸ್. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಮೋತಿಲಾಲ್ ನೆಹರು. ಈ ಮೋತಿಲಾಲ್ ನೆಹರು ಯಾರಂತಂದ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಇದಾರಲ್ಲ ಅವರಪ್ಪ. ಚಿತ್ತರಂಜನ್ ದಾಸು ಮತ್ತು ಮೋತಿಲಾಲ್ ನೆಹರು ಇವರಿಬ್ರು ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗಡೆ ಬಂದು ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಅದನ್ನ ಏನಂತ ಕರಿತೀವಿ ಅಂದ್ರೆ ಸ್ವರಾಜ ಪಕ್ಷ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ವರಾಜ್ ಪಕ್ಷ ಅಂತಂದ್ ಹೇಳ್ತೀವಿ. ಇದ ಅರ್ಥ ಆಯ್ತಾ ಎಲ್ರಿಗೂ? ಇದನ್ನ ಯಾಕೆ ಮಾಡ್ತಾರ ಅಂತಂದ್ರೆ ಸಿಂಪಲ್ ಆಗಿ ಬ್ರಿಟಿಷರು ಮಾಡುವಂತ ಏನ್ ಕಾನೂನುಗಳಿರ್ತಾವ, ಅವ್ರ ಏನ್ ಅಧಿಕಾರ ತೋರಿಸ್ತಿರ್ತಾರ, ಆಡಳಿತ ಮಾಡ್ತಿರ್ತಾರ, ಅವ್ ನಮ್ಗೆ ಇಷ್ಟ ಆಗ್ತಿರಂಗಿಲ್ಲ, ಭಾರತದ ವಿರುದ್ಧವಾಗಿರ್ತಾವ. ಕೆಲವೊಂದ್ಸರಿ ಕಾಂಗ್ರೆಸ್ದವ್ರು ಏನ್ ಮಾಡ್ತಿರತ್ತಾರ ಅಂತಂದ್ ಹೇಳಿದ್ರೆ ಬ್ರಿಟಿಷರಿಗೆ ಸಪೋರ್ಟ್ ಮಾಡ್ತಿರ್ತಾರ. ನಮಗ್ ಆಗುದಿಲ್ಲ ಅಂತಂದ್ ಹೇಳಿ ಚಿತ್ತರಂಜನ್ ದಾಸು, ಮೋತಿಲಾಲ್ ನೆಹರು ಇವರಿಬ್ರು ಕಾಂಗ್ರೆಸ್ ಅನ್ನ ಬಿಟ್ಟು ಒಂದು ಹೊಸ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಆ ಪಕ್ಷದ ಹೆಸರು ಏನಂತಂದ್ ಹೇಳಿದ್ರೆ ಸ್ವರಾಜ್ಯ ಪಕ್ಷ ಅಂತಂದ್ ಹೇಳ್ತೀವಿ. ಕ್ಲಿಯರ್? ಸೇಮ್ ಅದೇ ತರ ಇನ್ನೊಂದು ಪಕ್ಷ ಉಂಟಾಗತ್ತ. ಅದೇನಂತಂದ ಹೇಳಿದ್ರ ಬಹಳ ಇಂಪಾರ್ಟೆಂಟ್. 1924 ಅದು ಎಲ್ಲಿ ಅಂತಂದ ಹೇಳಿದ್ರೆ ಕಾನ್ಪುರ್ ಒಳಗಡೆ ಸ್ಥಾಪನೆ ಮಾಡ್ತಾರ. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಗಳು ಬಂದಿದಾವ. ಅದ್ರ ಹೆಸರು ಏನಂತಂದ ಹೇಳಿದ್ರ HRA ಅಂತಂದ ಹೇಳ್ತೀವಿ. ಹಿಂಗಂದ್ರ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದ ಹೇಳಿ. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್. ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದ ಹೇಳಿ. ಅಸೋಸಿಯೇಷನ್ ಇದು ತುಂಬಾ ಇಂಪಾರ್ಟೆಂಟ್. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದೇಳಿ HRA ಅಂತಂದೇಳಿ 1924 ಅದು ಎಲ್ಲಿ ಅಂತಂದ ಹೇಳಿದ್ರೆ ಕಾನ್ಪುರ್ ಒಳಗಡೆ ಇದನ್ನ ಸ್ಥಾಪನೆ ಮಾಡ್ತಾರ. ಇದು ಮೇನ್ ರೀಸನ್ ಏನಂತಂದ ಹೇಳಿದ್ರೆ 1857 ಏನ್ ದಂಗೆ ಆಗಿರುತ್ತಲ್ಲ, ಹಲವಾರು ಸೈನಿಕರ ದಂಗೆ ಇದ್ದಿರ್ತಾರಲ್ಲ, ಅವ್ರನ್ನೆಲ್ಲ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಪ್ರೋತ್ಸಾಹ ಇಟ್ಕೊಂಡು ಅವ್ರನ್ನ ಏನಂತಂದ ಹೇಳಿದ್ರೆ ಮಾದರಿಯನ್ನಾಗಿ ಇಟ್ಕೊಂಡು ಕೆಲವೊಂದ್ ಜನ ಯಾರಪ್ಪಾ ಅಂತಂದ ಹೇಳಿದ್ರೆ ಯುವಕರು, ಅವರೇ ಯಾರಂತಂದ ಹೇಳಿದ್ರೆ ನಾವ್ ಏನಂತ ಕರಿತೀವಿ, ಅವ್ರನ್ನ ಕ್ರಾಂತಿಕಾರಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಾಂತಿಕಾರಿಗಳು. ಇವ್ರೇನಿಲ್ಲ, ಕೊಲ್ಲೋದಕ್ಕೂ ರೈಯು, ಅದಾದ ನಂತರ ನೆಕ್ಸ್ಟ್ ಚಳವಳಿ ಮಾಡೋದಕ್ಕೂ ಸಹಿಯು, ಆಮೇಲೆ ಬಾಂಬ್ ಹಾಕೋಕ್ಕೂ ರೈ. ಈ ತರ ಏನಂತಂದ ಹೇಳಿದ್ರೆ ಕ್ರಾಂತಿಕಾರಿಗಳಿರ್ತಾರ. ಸೊ ಇದ್ರಲ್ಲೂ ಯಾರಂತಂದ ಹೇಳಿದ್ರೆ ಹೆಸರುಗಳನ್ನ ನೆನ್ಪಿಟ್ಕೋಬೇಕು. ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಂದ ಹೇಳಿ ಬರ್ತಾರ. ಯಾರಪ್ಪಾ ಅಂತಂದ ಹೇಳಿದ್ರ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತಂದ ಹೇಳಿ ಒಬ್ರು. ಅದಾದ ನಂತರ ಸಚ್ಚಿದಾನಂದ್ ಬರ್ತಾರ. ಸಜೀಂದ್ರನಾಥ್ ಸನ್ಯಾಲ್ ಅಂತಂದ ಹೇಳಿ. ಸಜೀಂದ್ರನಾಥ್ ಸನ್ಯಾಲ್ ಅಂತಂದ ಹೇಳಿ. ಇನ್ನೊಬ್ರು ಯಾರಂತಂದಿದ್ರ ಅಶ್ಫಾಕುಲ್ಲಾ ಖಾನ್ ಅಂತಂದ ಹೇಳಿ. ಅಶ್ಫಾಕುಲ್ಲಾ ಖಾನ್ ನೆನ್ಪಿಟ್ಕೊಡ್ರಿ. 3 ಜನ: ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಸಚ್ಚಿದಾನಂದ್ರ ಸನ್ಯಾಲ್, ಅದಾದ ನಂತರ ನೆಕ್ಸ್ಟ್ ಏನಂದ್ರ ಅಶ್ಫಾಕುಲ್ಲಾ ಖಾನ್ ಅಂತಂದ ಹೇಳಿ. ಈ 3 ಜನ ಕ್ರಾಂತಿಕಾರಿಗಳಿಗೋಸ್ಕರ ಒಂದು ಸಂಘವನ್ನ ಕಟ್ತಾರ. ಅದ್ರ ಹೆಸರು ಏನಂತಂದ ಹೇಳಿದ್ರೆ HRA ಅಂತಂದ ಹೇಳ್ತೀವಿ. ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಅಂತಂದ ಹೇಳಿ.
ಎದಕ್ಕ ಇವ್ರು ಕೂಡ ಏನಂತಂದ್ ಹೇಳಿದ್ರೆ ಒಂದು ಸಂಘವನ್ನ ಕಟ್ಕೋಬೇಕು, ಹೋರಾಟ ನಡೆಸ್ಬೇಕು, ಬ್ರಿಟಿಷರ್ನ ಏನಂತಂದ್ ಹೇಳಿದ್ರೆ ಕೊಂದಾಕ್ಬೇಕು, ಈ ತರ ಎಲ್ಲ ಇರ್ತಾವಲ್ಲ, ಬಾಂಬ್ಗಳನ್ನ ಹಾಕ್ಬೇಕು ಅಂತಂದ್ ಹೇಳಿ ಚಳುವಳಿಗಳನ್ನ ಮಾಡೋಕೆ. ಸೊ ಅದಕ್ಕೋಸ್ಕರ ಒಂದು ಸಂಘವನ್ನ ಕಟ್ಕೊಂತಾರ. ಅದೇ ಏನಂತಂದ್ ಹೇಳಿದ್ರೆ HRA ಅಂತಂದ್ ಹೇಳಿ. ಅರ್ಥ ಆಯ್ತೇನ್ರಪ್ಪ ಇಷ್ಟ ಪಾಯಿಂಟ್ಗಳು? HRA ಕ್ರಾಂತಿಕಾರಿಗಳು ಹೆಂಗ್ ಅವ್ರ ಚಳುವಳಿಗಳನ್ನ ಮಾಡ್ತಾರ ಅಂತಂದೇಳಿ. ಇಷ್ಟ ಮಾಡಿದ ನಂತರ ಫಸ್ಟ್ ಟೈಮ್ ಏನ್ ಮಾಡ್ತಾರಪ್ಪ ಅಂತಂದ್ರೆ 1925 ಒಂದು ದುರಂತ ಉಂಟಾಗತ್ತೆ. ಅದನ್ನ ನಾವ್ ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಕಾಕೋರಿ ರೈಲು ದರೋಡೆ ಅಂತ ಹೇಳ್ತೀವಿ. ಕಾಕೋರಿ ರೈಲು ದರೋಡೆ. ಹಿಂಗಂದ್ರೆ ಏನ? ಕಾಕೋರಿ ರೈಲು ದರೋಡೆ ಅಂದ್ರೆ ಏನ? ಈ ಕಾಕೋರಿ ರೈಲು ದರೋದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾರಂತಂದ್ ಹೇಳಿದ್ರ ಫಸ್ಟ್ ಪರ್ಸನ್ ರಾಮ್ ಪ್ರಸಾದ್ ಬಿಸ್ಮಿಲ್. ಒಬ್ರು ಯಾರಂತಂದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಇನ್ನೊಬ್ರು ಯಾರಂತಂದ್ರೆ ಅಶ್ಫಕ್ ಖುಲ್ಲಾ ಖಾನ್ ಅಂತಂದೇಳಿ. ಇವ್ರಿಬ್ರು ಏನಂತಂದ್ ಹೇಳಿದ್ರೆ ಮೇನ್ ಲೀಡರ್ಸ್. ತುಂಬಾ ಜನರ ಕ್ರಾಂತಿಕಾರಿಗಳನ್ನ ತಗೊಂಡೋಗಿ ಕಾಕೋರಿ ಅಂತಂದ್ ಹೇಳಿ ಒಂದು ರೈಲು. ಸೊ ಇಲ್ಲೇನಂತಂದ್ ಹೇಳಿದ್ರ ಇಡೀ ಖಜಾನೆ ಹೋಗ್ತಿರತ್ತ. ಬ್ರಿಟಿಷರ್ ನಮ್ಮ ಹತ್ರ ಏನು ವಶಪಡಿಸ್ಕೊಂಡಿರ್ತಾರಲ್ಲ, ದುಡ್ಡಾಗಿರ್ಬಹುದು, ಬಂಗಾರ ಆಗಿರ್ಬಹುದು, ಎಲ್ಲಾ ವಜ್ರ ವೈಡೂರ್ಯಗಳು ಏನಂತಂದ್ ಹೇಳಿದ್ರೆ ಕಾಕೋರಿ ರೈಲಿನಲ್ಲಿ ಹೋಗ್ತಾ ಇರ್ತಾವ. ಕಾಕೋರಿ ರೈಲಿಂದ ಏನಂತಂದ್ ಹೇಳಿದ್ರೆ ಕೋಲ್ಕತ್ತಾ ಕಳಿಸಿ, ಕೋಲ್ಕತ್ತಾದಿಂದ ಅವರು ಬೇರೆ ಕಡೆ ಕಳ್ಸಾರಿರ್ತಾರೆ. ಅಂದ್ರ ಅವ್ರ ದೇಶಕ್ಕೆ ಕಳ್ಸ್ಕೊಂಡಿರ್ತಾರ, ಬ್ರಿಟಿಷ್ ದೇಶಕ್ಕೆ. ಬಟ್ ಆದ್ರ ಅದು ಆ ಏನ್ ಟ್ರೈನ್ ಇರುತ್ತಲ್ಲ ಅದನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ದರೋಡೆ ಮಾಡ್ತಾರ. ಯಾರಂತಂದ್ ಹೇಳಿದ್ರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಮತ್ತು ಅಶ್ಫಾಕುಲ್ಲಾ ಖಾನ್ ಅಂತಂದ್ ಹೇಳ್ತೀವಿ. ಸೊ ಇದರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಟ್ಟಿಗೆದ್ದು ಇವ್ರನ್ನಿಬ್ಬರನ್ನು ಏನಂತಂದ್ ಹೇಳಿದ್ರ ಬ್ರಿಟಿಷರು ಏನ್ ಮಾಡ್ತಾರ ಅಂದ್ರೆ ಗಲ್ಲಿಗೇರಿಸ್ತಾರ. ಇದನ್ನ ನಾವು ಕಾಕೋರಿ ರೈಲು ದರೋಡೆ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್? ಎನಿ ಡೌಟ್ಸ್? ಎಸ್. ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬರುತ್ತೇನಂತಂದ್ ಹೇಳಿದ್ರೆ 1919 ಕಾಯ್ದೆ ಅಂತಂದ್ ಹೇಳಿ ಬಂದಿರತ್ತಲ್ಲ, ಅದನ್ನ ನಾವು ಏನಂತ ಕರಿತೀವಿ? ಮಾಂಟೆಗೋ ಚೇಮ್ಸ್ಫರ್ಡ್ ಅಂತಂದ್ ಹೇಳ್ತೀವಿ. ಮಾಂಟೆಗೋ ಚೇಮ್ಸ್ಫರ್ಡ್ ಕಾಯ್ದೆ ಅಂತ ಹೇಳಿರ್ತೀವಲ್ಲ, ಈ ಕಾಯ್ದೆಯ ಪ್ರಕಾರ ಹಲವಾರು ಏನಂತಂದ್ ಹೇಳಿದ್ರೆ ಕಾನೂನುಗಳನ್ನ, ಹಲವಾರು ರೂಲ್ಸ್ ಗಳನ್ನ, ಅದಾದ ನಂತರ ಹಲವಾರು ಥಿಂಗ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ಬ್ರಿಟಿಷರು ನಮ್ಮ ಭಾರತ ದೇಶದ ಅಭಿವೃದ್ಧಿಗೋಸ್ಕರ ಏನ್ ಮಾಡಿರ್ತಾರ, ಜಾರಿಗೆ ತಗೊಂಡ್ ಬಂದಿರ್ತಾರ. ಅವೆಲ್ಲಾ ರೂಲ್ಸ್ ಗಳು 1919 ಕಾಯ್ದೆಯಲ್ಲಿ ಏನ್ ಬಂದಿರ್ತಾವಲ್ಲ, ತಂದಂತಹ ಕಾಯ್ದೆಗಳು ಎಲ್ಲಾನು ನಮ್ಮ ಭಾರತ ದೇಶದಲ್ಲಿ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಆಗಿದಾವೋ ಇಲ್ಲೋ, ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಅವನ್ನೆಲ್ಲ ಅಳವಡಿಸ್ಕೊಂಡಾರೋ ಇಲ್ಲೋ, ಅದು ಎಷ್ಟು ಅಳವಡಿಸ್ಕೊಂಡಿದಾರ, ಅದರಿಂದ ಎಷ್ಟು ಉಪಯೋಗ ಆಗತೈತಿ ಭಾರತ ಜನರಿಗೆ ಅಂತಂದ್ ಹೇಳಿ ಸ್ಟಡಿ ಮಾಡೋಕ್ಕೋಸ್ಕರ ಒಂದು ಟೀಮ್ ಬರುತ್ತೆ. ಎಲ್ಲಿಂದ ಬರುತ್ತ? ಬ್ರಿಟಿಷ್ ದೇಶದಿಂದ ಬರುತ್ತೆ. ಅವ್ರು ನಮ್ಮಲ್ಲೇ ಇರಾರಿಲ್ಲ, ಬಿಡಾರಿಲ್ಲ, ಮಲ್ಕೊಳಾರಿಲ್ಲ, ತಿನ್ನಾರಿಲ್ಲ. ಅವ್ರ ಹೆಂಗ್ ನಮ್ಮ ಮನ್ಯಾಗಿನ ಪ್ರಾಬ್ಲಮ್ಸ್ ಗಳು ಗೊತ್ತಾಗ್ತಾವ ಅವ್ರಿಗೆ, ಹಿಂಗಂತಂದ್ ಹೇಳಿ ಎಲ್ಲ ಏನಂತಂದ್ ಹೇಳಿದ್ರೆ ಆ ಕಮಿಟಿ ಒಳಗಡೆ ಎಲ್ಲ ಬ್ರಿಟಿಷರು ಇರ್ತಾರ, ಭಾರತದವ್ರು ಯಾರು ಇರಂಗಿಲ್ಲ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಸೈಮನ್ ಕಮಿಷನ್ ಅಂತಂದ್ ಹೇಳ್ತೀವಿ. ಅದು ಯಾವಾಗ ಬರುತ್ತ? 1927 ನಮ್ಮ ಭಾರತ ದೇಶಕ್ಕೆ ಬರುತ್ತೆ. ಈಗ ನೀವೆಲ್ಲರೂ ಬ್ರಿಟಿಷರ್ ಅದೇರಿ, ನಮಗ್ ಪ್ರಾಬ್ಲಮ್ಸ್ ಗಳು ಏನಾಗತ್ತವು, ಇಲ್ಲಿ ಏನ್ ನಮಗ್ ಪ್ರಾಬ್ಲಮ್ ಆಗೈತಿ ಅಂತಂದ್ ಹೇಳಿ ನಿಮಗ್ ಹೆಂಗ್ ಗೊತ್ತಾಗತ್ತ ಅಂತಂದ್ ಹೇಳಿ ಹಲವಾರು ಕಡೆ ಏನಂತಂದ್ ಹೇಳಿದ್ರ ಚಳುವಳಿಗಳು ಉಂಟಾಗ್ತಾವ. ಅದನ್ನ ನಾವು ಒಂದು ಘೋಷಣೆ ಹೇಳ್ತೀವಿ, ಸೈಮನ್ ಗೋ ಬ್ಯಾಕ್ ಅಂತಂದ್ ಹೇಳಿ. ಏನಂತ ಘೋಷಣೆಯನ್ನ ಕೂಗ್ತಾರ? ಸೈಮನ್ ಗೋ ಬ್ಯಾಕ್ ಅಂತಂದ್ ಹೇಳಿ ಹಲವಾರು ಘೋಷಣೆಗಳನ್ನ ಕೂಗ್ತಿರ್ತಾರ. ಅದ್ರಲ್ಲೂ ಮೇನ್ ಏನಂತಂದ್ ಹೇಳಿದ್ರ ಒಬ್ಬ ಅಧಿಕಾರಿ ಇವ್ರು ಬರ್ತಾರ, ಫ್ರೀಡಂ ಫೈಟರ್, ಸ್ವತಂತ್ರ ಹೋರಾಟಗಾರರು, ಲಾಲಾ ಲಜಪತ್ ರಾಯ್. ಯಾರಪ್ಪಾ ಅಂತಂದ್ರೆ ಲಾಲಾ ಲಜಪತ್ ರಾಯರ್ ಏನಂತಂತ ಹೇಳಿದ್ರ ಈ ಚಳುವಳಿಯ ಮುಖ್ಯ ಆಗಿರ್ತಾರೆ. ಇವರು ಏನಂತಂದ್ರೆ ಹೆಡ್ ಆಗಿರ್ತಾರ. ಸೊ ಇವ್ರಿಗೆ ಏನಪ್ಪಾ ಅಂತಂದ್ರೆ ಆ ಚಳುವಳಿಯನ್ನ ಮಾಡುವಾಗ ಸೈಮನ್ ಗೋಬ್ಯಾಕ್ ಅಂತಂದ ಹೇಳಿ ಏನ್ ಚಳುವಳಿಯನ್ನ ಮಾಡ್ತಿರ್ತಾರ, ಆ ಟೈಮ್ ಒಳಗಡೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಯಾರಂತಂದ್ರೆ ಸ್ಯಾಂಡರ್ಸ್ ಅಂತಂದ ಹೇಳಿ ಬರ್ತಾನ. ಯಾರಂತಂದ್ರೆ ಸ್ಯಾಂಡರ್ಸನ್ ಅಂತಂದ್ ಹೇಳಿ ಬರ್ತಾನ. ಅವನ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ಇಲ್ಲಿ ಲಾಲಾ ಲಜಪತ್ ರಾಯ್ ಇದಾನ, ಇವ್ರ ಮೇಲೆ ನಾವು ಪೊಲೀಸ್ ಲಾಠಿ ಮಾಡೋಣ ಅಂತಂದ್ ಹೇಳಿ ಸೊ ಬ್ರಿಟಿಷ್ ಪೊಲೀಸರಿಗೆ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಲಾಠಿ ಚಾರ್ಜ್ ಮಾಡ್ರಿ ಅಂತಂದ್ ಹೇಳಿ ಪರ್ಮಿಷನ್ ನ ಕೊಟ್ಬಿಡ್ತಾನ. ಅವಾಗ ಬ್ರಿಟಿಷ್ ಪೊಲೀಸರು ಆ ಚಳುವಳಿ ಏನ್ ಮಾಡ್ತಿರ್ತಾರಲ್ಲ ಎಲ್ರ ಮೇಲೆ, ಲಾಲಾ ಲಜಪತ್ ರಾಯರ್ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರ. ಇದ್ರೊಳಗಡೆ ಏನಾಗತ್ತಂದ್ರ ಲಾಲಾ ಲಜಪತ್ ರಾಯರ ಸಾವು ಉಂಟಾಗತ್ತ. ಏನಾಗತ್ತಂದ್ರ ಆ ಟೈಮ್ ಒಳಗಡೆ ಆ ಲಾಠಿ ಚಾರ್ಜ್ ಇಂದ ಡೆತ್ ಆಗತ್ತ. ಯಾರ್ದು? ಲಾಲಾ ಲಜಪತ್ ರಾಯರು. ಕೇಳಿದಾರ ಕ್ವಶನ್ಗಳು. ಲಾಲಾ ಲಜಪತ್ ರಾಯರು ಯಾವುದರ ವಿರುದ್ಧವಾಗಿ ಹೋರಾಟ ಮಾಡುವಾಗ ಮರಣವನ್ನ ಹೊಂದಿದ್ರು ಅಂತಂದ್ರೆ ಸೈಮನ್ ಕಮಿಷನ್ ವಿರುದ್ಧವಾಗಿ ಹೋರಾಟ ಮಾಡುವಾಗ, ಅದು 1928 ಅಂತಂದ್ ಹೇಳಿ. ಈ ಪಾಯಿಂಟ್ ಅನ್ನ ನೀವೇನ್ ಮಾಡ್ಕೋಬೇಕು? ನೆನ್ಪಿಡ್ಕೋಬೇಕು. ಅರ್ಥ ಆಯ್ತಾ? ಏನಾದ್ರು ಕ್ವಶನ್ಸ್ ಗಳಿದಾವ? ಎಸ್. ಈಗ ಏನ್ ಇದಾಗತ್ತಲ್ಲ, ಲಾಲಾ ಲಜಪತ್ ರಾಯ್ ಮರಣ ಏನ್ ಉಂಟಾಗತ್ತಲ್ಲ, ಡೆತ್ ಏನಾಗತ್ತಲ್ಲ, ಇದಕ್ಕೆ ಏನಂತಂದ್ ಹೇಳಿದ್ರೆ ಇದರಿಂದ ಭಗತ್ ಸಿಂಗ್ ಅವ್ರಿಗೆ
ಬಾಳ್ ಅಂದ್ರ ಬಾಳ್ ಸಿಟ್ಟು ಬಂದ್ಬಿಡುತ್ತೆ ಭಗತ್ ಸಿಂಗ್. ಸೊ ಇವಾಗ ಇವ್ರ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ನಾವು ಇರ್ಷೆ ತಗೊಂಡು ಇದನ್ನ ರಿವೆಂಜ್ ತಗೊಳ್ಬೇಕಂತಂದ್ರೆ ಬಾಂಬ್ಗಳನ್ನ ಹಾಕ್ತಾರ, ಹಲವಾರು ಕಡೆ ದರೋಡೆ ಮಾಡ್ತಾರ, ಪೊಲೀಸ್ ಸ್ಟೇಷನ್ಸ್ ಗಳನ್ನ ಸುಟ್ಟು ಹಾಕ್ತಾರ. ಆಮೇಲೆ ಏನಾಗತ್ತ ಅಂತಂದ ಹೇಳಿದ್ರೆ ಒಂದು ಸದನದೊಳಗಡೆ ಬಾಂಬ್ ಹಾಕುವಾಗ ಭಗತ್ ಸಿಂಗ್ ದವ್ರನ್ನ ಹಿಡ್ಕೊಂತಾರ ಬ್ರಿಟಿಷ್ ಅಧಿಕಾರಿ. ಹಿಡಿದ್ಬಿಟ್ಟು ಏನಂದ್ರೆ ಗಲ್ಲಿಗೆ ಏರಿಸ್ತಾರ. ಅದನ್ನ ನಾವು ಆಮೇಲೆ ಡಿಸ್ಕಷನ್ ಮಾಡೋಣ. ಇಷ್ಟೆಲ್ಲ ಆದ ನಂತರ ಈ ಚಳುವಳಿ ಮುಗಿದ ನಂತರ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ, ಈಗ ನೋಡ್ರಿ ಲಾಲಾ ಲಜಪತ್ ರಾಯ್ ಡೆತ್ ಆದ ನಂತರ ಇಡೀ ಬಾಳ್ ಸುದ್ದಿ ಆಗ್ಬಿಡುತ್ತೆ ಇಡೀ ಇಂಡಿಯಾ ತುಂಬಾ. ಅವರೊಬ್ಬರದ್ದು ಸ್ವತಂತ್ರ ಹೋರಾಟಗಾರರು ಫೇಮಸ್. ಅವಾಗ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೈಲೆಂಟ್ ಆಗ್ತಾರ. ಸೈಲೆಂಟ್ ಆಗಿ ಏನಂತಾರ ಅಂತಂದ ಹೇಳಿದ್ರೆ ಕಾಂಗ್ರೆಸ್ಗೆ, ನಿಮ್ಗೇನ್ ಮಾಡಕ್ ಬರುತ್ತ, ನಿಮ್ಗೇನ್ ಹೇಳಕ್ ಬರುತ್ತ, ನಿಮ್ಗೇನ್ ನಿಮ್ ದೇಶಕ್ಕೋಸ್ಕರ ಏನ್ ಕಾನೂನು ರಚನೆ ಮಾಡ್ಕೋತಾರ, ನೀವು ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ಬರ್ತೀರ, ತಗೊಂಡ್ಬರ್ರಿ ನೋಡೋಣ ನಿಮ್ಗ್ ದಮ್ ಇದ್ರ ಅಂತಂದ ಹೇಳಿ ಈ ತರ ಮಾತುಗಳನ್ನ ಹೇಳ್ತಾರ. ನಿಮಗ ಸ್ವಂತವಾಗಿ ಸಂವಿಧಾನವನ್ನ ರಚನೆ ಮಾಡ್ಕೊಳಕ್ ಆಗತ್ತೇನಾ ಅಂತಂದೇಳಿ ಈ ತರ ಕ್ವಶನ್ಸ್ ಗಳನ್ನ ಹಾಕ್ತಾರೆ. ಇದರಿಂದ ರೊಚ್ಚಿಗೆದ್ದಂತಹ ವ್ಯಕ್ತಿ ಯಾರಂತಂದ ಹೇಳಿದ್ರ ಮೋತಿಲಾಲ್ ನೆಹರು. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ನೆಹರು ವರದಿ ಅಂತ ಕರಿತೀವಿ. ನೆಹರು ವರದಿ ಯಾವಾಗ ಬರುತ್ತ? 1928ರಲ್ಲಿ ಬರುತ್ತ. ಇವ್ ಮೋತಿಲಾಲ್ ನೆಹರುಗೆ ಫುಲ್ ಸಿಟ್ಟು ಬಂದ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಒಂದು ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರ ವರದಿಯನ್ನ ರಚನೆ ಮಾಡ್ತಾರ. ವರದಿ ಹೆಂಗಿರತ್ತ ಅಂತಂದ ಹೇಳಿದ್ರ ನಮ್ಮ ಭಾರತ ದೇಶಕ್ಕೆ ಡೊಮಿನಿಯನ್ ಸ್ಟೇಟಸ್ ಅಂತಂದ ಹೇಳ್ತೀವಿ. ಡೊಮಿನಿಯನ್ ಸ್ಟೇಟಸ್ ಅಂತಂದ ಹೇಳಿದ್ರ ಸ್ವಂತವಾಗಿ ನಾವು ಆಳ್ವಿಕೆ ನಡೆಸ್ಕೋವಂತ ಒಂದು ಸ್ಟೇಟಸ್ ಡೊಮಿನಿಯನ್ ಸ್ಟೇಟಸ್ ಅಂತಂದೇಳಿ. ಅದಾದ ನಂತರ ನಮ್ ದೇಶಕ್ಕೆ ಒಂದು ಸಂವಿಧಾನ ಬೇಕು. ಅದಾದ ನಂತರ ಅದರಲ್ಲಿ ಮೂಲಭೂತ ಹಕ್ಕುಗಳ ಬೇಕು. ಆಮೇಲೆ ಮತಕ್ಷೇತ್ರಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್. ಒಂದು ಡೊಮಿನಿಯನ್ ಸ್ಟೇಟಸ್, ಇನ್ನೊಂದು ಮೂಲಭೂತ ಹಕ್ಕುಗಳು, ಆಮೇಲೆ ನೆಕ್ಸ್ಟ್ ಸಂವಿಧಾನ. ಅದಾದ ನಂತರ ನೆಕ್ಸ್ಟ್ ಏನಂತ ಮತಕ್ಷೇತ್ರಗಳ ಬಗ್ಗೆ. ಇಷ್ಟರ ಬಗ್ಗೆ ಏನಂತಂದ ಹೇಳಿದ್ರೆ ಹಲವಾರು ಕಾನೂನುಗಳನ್ನ, ಕಾಯ್ದೆಗಳನ್ನ ಆ ವರದಿಯಲ್ಲಿ ಮಂಡನೆ ಮಾಡ್ತಾರ. ಆ ವರದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೆಹರು ವರದಿ ಅಂತ ಕರಿತೀವಿ. 1928ರಲ್ಲಿ ಬರುತ್ತಾ. ಇದನ್ನ ರಚನೆ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಮೋತಿಲಾಲ್ ನೆಹರು ಅಂತಂತ ಹೇಳ್ತೀವಿ. ಜವಾಹರ್ಲಾಲ್ ನೆಹರು ಅಲ್ಲ, ಅವರಪ್ಪ ಮೋತಿಲಾಲ್ ನೆಹರು. ಈ ಪಾಯಿಂಟ್ ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಇಷ್ಟೆಲ್ಲ ಆಗತ್ತ. ಇದು ಒಂದ್ ಕಡೆ ನಡೀತಾ ಇತ್ತು ಅಂತಂದ ಹೇಳಿದ್ರೆ ಇವ್ರದ್ದು ಲಾಲಾ ಲಜಪತ್ ರಾಯರ್ದು ಏನಾಗತ್ತಂದ್ರ ಸಾವನ್ನ ಅಥವಾ ಡೆತ್ ಏನಾಗಿರುತ್ತಲ್ಲ ಅದನ್ನ ಪರ್ಸನಲ್ ಆಗಿ ತಗೊಂಡು ಭಗತ್ ಸಿಂಗ್ ಆಮೇಲೆ ಬಟುಕೇಶ್ವರ್ ದತ್ತ ಅಂತಂದೇಳಿ ಒಬ್ರು ಯಾರಂತಂದ ಹೇಳಿದ್ರೆ ಭಗತ್ ಸಿಂಗ್, ಆಮೇಲೆ ಇನ್ನೊಬ್ರು ಬಟುಕೇಶ್ವರ ದತ್ತ. ತುಂಬಾ ಇಂಪಾರ್ಟೆಂಟ್ ಇವ್ರಿಬ್ರು. ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರ 1929ರಲ್ಲಿ ದೆಹಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಐತಲ್ಲ, ಅಸೆಂಬ್ಲಿ ಮೇಲೆ, ದೆಹಲಿ ಅಸೆಂಬ್ಲಿ ಮೇಲೆ ಏನಂತಂದ ಹೇಳಿದ್ರ ಬಾಂಬ್ ಅನ್ನ ಹಾಕ್ತಾರ. ಸೊ ಅಲ್ಲಿ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಅವ್ರು ಓಡಿ ಹೋಗಂಗಿಲ್ಲ. ಅಲ್ಲೇ ನಿಂತ್ಕೊಂಡ್ ಏನಂತಂದ ಹೇಳಿದ್ರೆ ಇದು ಬಾಳ್ತಾರಲ್ಲ, ಇನ್ಕಿಲಾಬ್ ಜಿಂದಾಬಾದ್ ಅಂತಂದ ಹೇಳಿ ಒಂದು ಘೋಷಣೆಯನ್ನ ಕೂಗ್ತಾ ಬ್ರಿಟಿಷರಿಗೆ ಏನಂತಂದ ಹೇಳಿದ್ರೆ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರ. ಅದಾದ ನಂತರ ಈ ಇದೇನ್ ಅಸೆಂಬ್ಲಿ ಒಳಗಡೆ ಏನ್ ಬಾಂಬ್ ಹಾಕಿರ್ತಾರಲ್ಲ, ಈ ಸನ್ನಿವೇಶ ಆದ ನಂತರ ಭಗತ್ ಸಿಂಗ್ ರವ್ರನ್ನ ಹಿಡ್ಕೊಂಡು ಗಲ್ಲಿಗೆ ಏರಿಸ್ತಾರ. ಇದು ಮೇನ್ ಇಂಪಾರ್ಟೆಂಟ್ ಆಗತ್ತ. ಯಾಕ ಏನ ಅಂತಂದ ಹೇಳಿ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕ. ಇನ್ನು ಬಾಳ್ ಡೀಟೇಲ್ ಆಗಿ ಹೋಗೋದ್ ಬೇಡ. ಯಾರಿಗಾದ್ರೂ ಏನಾದ್ರು ಕ್ವಶನ್ಸ್ ಗಳಿದಾವ 29ರವರೆಗೂ ಆಗತ್ತಾ. ಈಗ 1929ರಲ್ಲಿ ಏನ ಮಾಡ್ಬೇಕು, ಒಂದು ಕಾಂಗ್ರೆಸ್ ಅಧಿವೇಶನ ನಡಿಬೇಕು. ಆ ಕಾಂಗ್ರೆಸ್ ಅಧಿವೇಶನ ಅಷ್ಟ ಬಾಳ ಇಂಪಾರ್ಟೆಂಟ್. ಮೊದ್ಲು ನಡೆದುದೆಲ್ಲ ಏನ್ ಇಂಪಾರ್ಟೆಂಟ್ ಇಲ್ಲ. 1929ರ ಕಾಂಗ್ರೆಸ್ ಅಧಿವೇಶನ ಬಾಳ ಇಂಪಾರ್ಟೆಂಟ್ ಆಗತ್ತ. ಅದ್ ಎಲ್ಲಿ ನಡೆಯುತ್ತ ಅಂತಂದ್ರೆ ಲಾಹೋರ್ ಒಳಗಡೆ, ಅದು ರಾವಿ ನದಿ ಅಂತಂದೇಳಿ ಬರುತ್ತಲ್ಲ, ರಾವಿ ನದಿ ದಡದಲ್ಲಿ ಈ ಅಧಿವೇಶನ ನಡೀತಾ ಇರುತ್ತ. ಈ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಯಾರಾಗಿರ್ತಾರ ಅಂತಂದ್ರೆ ಜವಾಹರ್ಲಾಲ್ ನೆಹರು. ಈ ಅಧಿವೇಶನದೊಳಗಡೆ ಡಿಸ್ಕಷನ್ ಮಾಡ್ತಾರ. ಭಾರತ ಕೇವಲ ಸ್ವಾಯತ್ತ ಆಡಳಿತವಲ್ಲ, ಪೂರ್ಣ ಸ್ವರಾಜ್ಯ, ಇದೊಂದು ಸಂಪೂರ್ಣ ಸ್ವಾತಂತ್ರ್ಯ ಐತಿ ನಮಗ. ನಾವು ಇದನ್ನ ಐತಿಹಾಸಿಕ ನಿರ್ಧಾರವನ್ನ ಇವಾಗ ತಗೊಂಡ್ಬಿಡೋಣ, ನಮಗ ಆಲ್ರೆಡಿ ಸ್ವಾತಂತ್ರ್ಯ ಸಿಕ್ಕೈತಿ ಅಂತಂದೇಳಿ ಒಂದೇನಪ್ಪಾ ಅಂತಂದ್ರೆ ಐತಿಹಾಸಿಕ ನಿರ್ಧಾರವನ್ನ ತಗೊಂತಾರ. ಆಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರ. ಅಲ್ಲೆಲ್ಲ ರಾವಿ ನದಿ ದಡದ ಮೇಲೆ ಅಂತಂದ್ರೆ ಕಾಂಗ್ರೆಸ್ ಅಧಿವೇಶನದೊಳಗಡೆ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರ. ಆಮೇಲೆ ಬ್ರಿಟಿಷ್ ಆಡಳಿತವನ್ನ ಏನಂತಂದ ಹೇಳಿದ್ರೆ ಕಂಪ್ಲೀಟ್ ಆಗಿ ಬಹಿಷ್ಕಾರ ಮಾಡ್ತಾರ. ಸೊ ಇದು ಯಾವಾಗ ಅಂತಂದ್ರೆ 1929 ಲಾಹೋರ್ ಅಧಿವೇಶನ, ಅದು ರಾವಿ ನದಿ ದಡದೊಳಗಡೆ ಯಾರಾಗಿರ್ತಾರ ಅಧ್ಯಕ್ಷರು? ಜವಾಹರ್ಲಾಲ್ ನೆಹರು ಅವರು ಅಧ್ಯಕ್ಷರಾಗಿರ್ತಾರ. ಸಂಪೂರ್ಣ ಸ್ವರಾಜ್ಯ ಅನ್ನೋ ಒಂದು ವರ್ಡ್ ಬರುತ್ತ, ಪೂರ್ಣ ಸ್ವರಾಜ್ಯ ಅಥವಾ ಸಂಪೂರ್ಣ ಸ್ವರಾಜ್ಯ. ಇದೇನಾಗತ್ತಲ್ಲ, ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋಣ ಅಂತಂದ ಹೇಳಿ
ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರ ಜನವರಿ 26 1930ನೇ ತಾರೀಕು ಏನ್ ಮಾಡ್ತಾರ ಅಂದ್ರ ಎಲ್ಲಾ ಕಡೆ ಇಡೀ ಭಾರತದಾದ್ಯಂತ ನಮಗ ಸ್ವಾತಂತ್ರ್ಯ ಸಿಕ್ಕೈತಿ ಅಂತಂದ ಹೇಳಿ ನಮಗ ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿ ಆ ದಿನ ಆಚರಣೆ ಮಾಡ್ತಾರ. ಸ್ವತಂತ್ರ ದಿನವನ್ನ ಆಚರಣೆ ಮಾಡ್ತಾರೆ. ಯಾವಾಗ? ಜನವರಿ 26 1930ನೇ ತಾರೀಕು. ಬಟ್ ಆದ್ರೆ ಬ್ರಿಟಿಷರ್ ಹಂಗ್ ಬಿಡಂಗಿಲ್ಲ. ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ಎಲ್ರನ್ನು ಏನಂದ್ರ ಅರೆಸ್ಟ್ ಮಾಡಿಸ್ತಾರ. ಅರೆಸ್ಟ್ ಮಾಡ್ಸಿ ಏನಂತಂದ ಹೇಳಿದ್ರೆ ಚಳುವಳಿಗಳನ್ನೆಲ್ಲಾ ಕಮ್ಮಿ ಮಾಡಿಬಿಡ್ತಾರ. ಅವ್ ಮತ್ತೇನಂತಂದ ಹೇಳಿದ್ರೆ ಆಟೋಮೆಟಿಕ್ ಆಗಿ ಬ್ರಿಟಿಷರ ಆಡಳಿತದಲ್ಲೇ ನಾವ್ ಇದ್ ಬಿಡ್ತೀವಿ. ಬಟ್ ಆದ್ರೆ ಅವಾಗ ನಾವು ಏನ್ ಆಚರಣೆ ಮಾಡಿರ್ತೀವಲ್ಲ 1930 ಜನವರಿ 26ನೇ ತಾರೀಕು ಪೂರ್ಣ ಸ್ವರಾಜ್ಯ ಅಂತಂದ ಹೇಳಿ ಆ ದಿನ ಏನ್ ಸ್ವತಂತ್ರ ದಿನಾಚರಣೆಯನ್ನ ಮಾಡಿರ್ತೀವಿ ಅದ್ರ ನೆನಪಿಗೋಸ್ಕರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಜನವರಿ 26 1950ನೇ ತಾರೀಕ ಏನ್ ತಗೊಂಬರ್ತಾರ, ಸಂವಿಧಾನವನ್ನ ಜಾರಿಗೆ ತಗೊಂಡ್ ಬರ್ತಾರ. ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಂವಿಧಾನವನ್ನ ಜಾರಿಗೆ ತಗೊಂಡ್ ಬರ್ತಾರ. ಈ ಕನೆಕ್ಷನ್ ಎಲ್ರಿಗೂ ಅರ್ಥ ಆಯ್ತಾ? ಯಾಕಂತಂದ ಹೇಳಿ ಅದ್ರ ಸವಿ ನೆನಪಿಗೋಸ್ಕರ ಅಂತಂದ ಹೇಳಿ ಅದನ್ನ ನಾವು ಗಣರಾಜ್ಯೋತ್ಸವ ದಿನಾಚರಣೆ ಅಂತಂದೇಳಿ ಆಚರಣೆ ಮಾಡ್ತೀವಿ. ಗಣರಾಜ್ಯೋತ್ಸವ ದಿನಾಚರಣೆ ಅಂದ್ರೆ ಏನ್? ಕೆಲವೊಂದ್ ಜನರಿಗೆ ಅದು ಗೊತ್ತಿರಂಗಿಲ್ಲ. ಎದಕ್ ಗಣರಾಜ್ಯೋತ್ಸವ ದಿನಾಚರಣೆ ಆಚರಣೆ ಮಾಡ್ತಿರ್ತಾರ ಜನವರಿ 26ನೇ ತಾರೀಕು? ಎದಕ್ಕಂತಂದ ಹೇಳಿದ್ರೆ ಆ ದಿನ ಸಂವಿಧಾನ ಜಾರಿಗೆ ಬಂದಿರತ್ತ, ಅದಕ್ಕೋಸ್ಕರ. ಸಂವಿಧಾನ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಸಾಮ್ರಾಜ್ಯ, ಒಂದು ರಾಜ್ಯ, ಅದೇ ಏನಂತಂದ ಹೇಳಿದ್ರೆ ಘನರಾಜ್ಯ ಅಂತಂದ್ ಹೇಳ್ತೀವಿ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಂಡು ಜನರ ಏನಂತಂದ್ ಹೇಳಿದ್ರ ಲೀಡರ್ಸ್ ಗಳನ್ನ ಚುನಾವಣೆ ಅಂದ್ರೆ ಆಯ್ಕೆ ಮಾಡಿಕೊಂಡು ರೂಲ್ ಅನ್ನ ಮಾಡೋದು ಅಥವಾ ಆಡಳಿತವನ್ನ ಮಾಡುವಂತ ಒಂದು ಪ್ರದೇಶ ಏನಪ್ಪಾ ಅಂತಂದ ಹೇಳಿದ್ರೆ ಗಣರಾಜ್ಯ ಅಂತಂದ್ ಹೇಳ್ತೀವಿ. ಅದ್ರ ಮೀನಿಂಗ್ ಅದು. ಆ ದಿನ ಸಂವಿಧಾನ ರಚನೆ ಆಗಿರತ್ತ, ಸಾರಿ ಜಾರಿಗೆ ಬಂದಿರತ್ತ. ಇಷ್ಟು ಪಾಯಿಂಟ್ಸ್ಗಳು. ಇಷ್ಟೆಲ್ಲ ಆಯ್ತಾ? ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಬ್ರಿಟಿಷರೆಲ್ಲ ಏನ್ ಮಾಡ್ತಾರೆ, ಎಲ್ಲರನ್ನು ಏನಂತಂದ ಹೇಳಿದ್ರೆ ಜೈಲಿಗೆ ಹಾಕಿರ್ತಾರಲ್ಲ. ಇವಾಗ ಯಾರ ಒಬ್ರು ಇರ್ತಾರಲ್ಲ ಸುಮ್ನೆ ಸೈಲೆಂಟ್ ಆಗಿರ್ತಾನಲ್ಲ ನಮ್ ಹೀರೋ ಏನಂತಂದ ಹೇಳಿದ್ರೆ ರೊಚ್ಚಿಗೆ ಎದ್ದು ಬಿಡ್ತಾರ. ಅದೇ ಏನಪ್ಪಾ ಅಂತಂದ ಹೇಳಿದ್ರೆ 1930 ದಂಡಿ ಮೆರವಣಿಗೆ ಅಂತಂದ ಹೇಳಿ ನಮ್ಮ ಈಗೇನಂತಂದ ಹೇಳಿದ್ರೆ ಈ ತರ ಏನೇನೋ ಮಾಡ್ತಿರ್ತಾರಲ್ಲ. ಈಗ ನಿಮಗೂ ಕೂಡ ಸಿಟ್ಟು ಬಂದಿರೋದಿತ್ತಲ್ಲ, ನಿಮ್ ಪಾಡಿಗೆ ನೀವು ಸೈಲೆಂಟ್ ಆಗಿರ್ತೀರಿ. ನಿಮ್ ಮುಂದ್ ಬಂದ್ ಅಗಾವ್ ಮಾಡೋದ, ತುಂಬಾ ಅಟಿಟ್ಯೂಡ್ ತೋರ್ಸೋದ, ಹುಬ್ಬ ಹಾರ್ಸ್ಕೊಂಡ್ ಹೋಗೋದ, ಮೀಸಿ ತಿರುವಾಡೋದ, ಈ ತರ ಎಲ್ರ ಮಾಡಕೈತಂತ ನಿಮ್ಗೂ ಸಿಟ್ಟು ಬರೈತಲ್ಲ. ಮಗನ ನಿಂಗ್ ಕುಂಡ್ಯಾಕ್ ಸೊಕ್ ಬಂದಿದ್ದೀಗಪ್ಪ ಅಂತಂದ್ ಹೇಳ್ಬಿಟ್ಟು ಏನ್ರ ಮಾಡ್ತಾರಲ್ಲ ನೀವು ಹಂಗ. ಇವ್ರು ನಮ್ ಭಾರತ ದೇಶದವ್ರು ಏನೇನೋ ಮಾಡಿ ಅವ್ರ ಪಾಡಿಗೆ ಅವ್ರೇನಂತಂದ್ರೆ ಪೂರ್ಣ ಸ್ವರಾಜ್ಯ, ಸಂಪೂರ್ಣ ಸ್ವರಾಜ್ಯ ಅಂತಂದ್ ಹೇಳಿದ ತಕ್ಷಣ ಬ್ರಿಟಿಷರ್ಗೂ ಬಾಳ್ ಸಿಟ್ಟು ಬಂದಿರ್ತೈತಿ. ಸಿಟ್ಟಿಗೆ ಬಂದ ತಕ್ಷಣ ಅವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ತಾರ. ಹಲವಾರು ಕಾನೂನುಗಳನ್ನ ಜಾರಿಗೆ ತಗೊಂಡ್ಬಂದ್ಬಿಡ್ತಾರ. ಸತ್ ಹೋಗ್ರಿ ನಿಮ್ ಮಕ್ಕಳ್ರ ಅಂತಂದ ಹೇಳಿ 1 ಕಿಲೋ ಏನಪ್ಪಾ ಅಂತಂದ ಹೇಳಿದ್ರ ಉಪ್ಪಿನ ರೇಟ್ 200 ರೂಪಾಯಿ ಆಗತ್ತ, 100 ರೂಪಾಯಿ ಆಗತ್ತ, 110 ರೂಪಾಯಿ ಆಗತ್ತ. ಆ ಲೆವೆಲ್ಗೆ ಆ ಟೈಮ್ ಒಳಗಡೆ ಏನಂತಂದ ಹೇಳಿದ್ರ 1930 ಟೈಮ್ ಅಲ್ಲಿ ಉಪ್ಪಿನ ರೇಟ್ ಏನಂತಂದ ಹೇಳಿದ್ರ ಅತಿ ಹೈಯೆಸ್ಟ್ ಆಗಿಬಿಟ್ಟಿರುತ್ತ. ಈಗ ದಂಡಿ ಮೆರವಣಿಗೆ ಅಂತಂದ ಹೇಳಿ ಒಂದ್ ಚಳುವಳಿ ಐತಲ್ಲ, ಈ ಚಳುವಳಿಯನ್ನ ಮಾಡ್ತಿರ್ಲಿಲ್ಲ ಅಂತಂದ ಹೇಳಿದ್ರೆ ಈಗ ಸದ್ಯಕ್ ನಾವು 1 ಲೀಟರ್ ಉಪ್ಪಿಗೆ 1 ಕೆಜಿ ಉಪ್ಪಿಗೆ ನಾವ್ ಏನು ಇಲ್ಲ ಅಂದ್ರೆ ಒಂದ್ 700-800 ರೂಪಾಯಿ ಕೊಡ್ಬೇಕಿತ್ತು ಈಗ ಸದ್ಯಕ್. ಬಟ್ ಆದ್ರೆ ನಾವ್ ಇವಾಗ ಎಷ್ಟು ಕೊಟ್ಟು ತಗೊಂಡ್ಬರ್ತೀವಿ? 4-5 ರೂಪಾಯಿ ಅಲ್ಲ, 4-5 ರೂಪಾಯಿ ಕೊಟ್ಟು 1 ಕೆಜಿ ಉಪ್ಪು ತಗೊಂಡ್ಬರ್ತೀವಿ. ನೀವು ತಿನ್ನೋದು ಬೇರೆ ಅಲ್ಲ, ಅಯೋಡಿನ್ ಯುಕ್ತ ಉಪ್ಪು, ಆಮೇಲೆ ಪಾಕೆಟ್ ಅಲ್ಲಿ ಬರುತ್ತಲ್ಲ ಆ ಉಪ್ಪಲ್ಲ, ನಾರ್ಮಲ್ ಒಳಗಡೆ ಅಂಗಡಿ ಒಳಗಡೆ ಸಿಗುತ್ತಲ್ಲ 1 ಕೆಜಿ ಉಪ್ಪಿಗೆ ಮೊಟ್ಟೆ ಉಪ್ಪಿರುತ್ತೆ, ದಪ್ಪ ದಪ್ಪ ಹರಳುಗಳದ್ದು. ಆ ಉಪ್ಪಿನ ರೇಟ್ ಏನಂತಂದ ಹೇಳಿದ್ರೆ ಇವಾಗ 4 ರೂಪಾಯಿ ಅಥವಾ 5 ರೂಪಾಯಿ ಐತೆ ಅಂತಂದ ಹೇಳಿದ್ರೆ ಅದಕ್ಕೆ ರೀಸನ್ ಯಾರಂತಂದ ಹೇಳಿದ್ರ ಮಹಾತ್ಮ ಗಾಂಧೀಜಿಯವರು. ಅದು ಏನಂತಂದ ಹೇಳಿದ್ರೆ ದಂಡಿ ಮೆರವಣಿಗೆ ಅಂತಂದ ಹೇಳ್ತೀವಿ. ಯಾವ ಮೆರವಣಿಗೆಯಿಂದ? ದಂಡಿ ಮೆರವಣಿಗೆ. ಇಲ್ಲಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಸಮುದ್ರದವರೆಗೂ ಎಲ್ಲರೂ ನಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಏನ್ ಮಾಡ್ತಾರ ಅಂದ್ರ ನೀರನ್ನ ಕುದಿಸಿ ಉಪ್ಪನ್ನ ತಯಾರು ಮಾಡಿ ನಮ್ಮದ್ ನಾವ ತಿಂತೇವೋ ನಿಮ್ದೇನು ಬೇಡ ಅಂತಂದ ಹೇಳಿದ ತಕ್ಷಣ ಈಗ ನೋಡ್ರಿ ನಮ್ ಹೀರೋ ಹಂಗಲ್ಲ. ಎಲ್ಲಾ ಮೂವಿ ಒಳಗಡೆ ಒಬ್ಬ ಹೀರೋ ಇರ್ತಾನ, ಲಾಸ್ಟ್ ಕಾಮ ವಿಲನ್ಸ್ ಗಳನ್ನ ಬಡಿತಾನ. ಹಂಗ ನಮ್ಮ ಮಹಾತ್ಮ ಗಾಂಧೀಜಿ ಅವರು, MG ಅವರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅವ್ರು ಎಲ್ಲೆಲ್ಲಿ ಹೋಗಿ ಏನ್ ಸ್ಟ್ರೈಕ್ ಮಾಡ್ತಿರ್ತಾರಲ್ಲ ಎಲ್ಲದಕ್ಕೂ ಬ್ರಿಟಿಷರು ಒಪ್ಕೊಂತಿರ್ತಾರ. ಇದಕ್ಕೂ ಕೂಡ ಏನಂತಂದ ಹೇಳಿದ್ರೆ ಸಕ್ಸಸ್ ಸಿಗುತ್ತೆ ದಂಡಿ ಮೆರವಣಿಗೆ. ಈಗ ಉಪ್ಪಿನ ಮೇಲೆ ಅಷ್ಟ ನಾ ಹಿಂಗ್ ಮಾಡಿದ್ನಲ್ಲ, ಈಗ ಹಂಗ ಸುಮ್ ಇರೋಂಗಿಲ್ಲ. ಇದನ್ನ ಇನ್ನೂ ಕಂಟಿನ್ಯೂ ಮಾಡೋಣ ಅಂತಂದ ಹೇಳಿ ಅದನ್ನ ಮುಗಿದ ತಕ್ಷಣ 1930ರಲ್ಲಿ ಅದೇ ವರ್ಷದೊಳಗಡೆ ಮತ್ತೊಂದ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಏನಪ್ಪಾ ಅಂತಂದ ಹೇಳಿದ್ರ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದನ್ನ ನಾವು ನಾಗರಿಕ ಅಸಹಕಾರ ಚಳುವಳಿ ಅಂತಂದ ಹೇಳ್ತೀವಿ. ಏನಂತಂದ ಹೇಳ್ತೀವಿ? ನಾಗರಿಕ ಅಸಹಕಾರ ಚಳುವಳಿ ಅಥವಾ ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂತಂದ ಹೇಳಿ ಕರಿತೀವಿ. ಇಂಗ್ಲಿಷ್ನಾಗ ಸಿವಿಲ್ ಡಿಸ್ಒಬಿಡಿಯನ್ಸ್ ಅಥವಾ ನಾಗರಿಕ ಅಸಹಕಾರ ಚಳುವಳಿ. ಯಾಕ? ಇವರು ಉಪ್ಪಿನ ಮೇಲೆ ಅಷ್ಟು ಕಾನೂನುಗಳನ್ನ ರಚನೆ ಮಾಡಿರಂಗಿಲ್ಲ, ಎಲ್ಲದ್ರ ಮೇಲೆ ಮಾಡಿರ್ತಾರ. ಎಲ್ಲಾ ಕಾನೂನುಗಳನ್ನ ಹಿಂತಗೋಬೇಕಂತಂದೇಳಿ
ಅದು ಕೂಡ ಸಕ್ಸಸ್ ಆಗತ್ತೆ. ಎಲ್ಲಾ ವಸ್ತುಗಳ ಮೇಲೆ ಏನ್ ತೆರಿಗೆ ಹಾಕಿರ್ತಾರ, ಟ್ಯಾಕ್ಸ್ ಹಾಕಿರ್ತಾರ, ಕಾನೂನುಗಳನ್ನ ರಚನೆ ಮಾಡಿರ್ತಾರ ಬ್ರಿಟಿಷರು, ಎಲ್ಲವನ್ನ ತಗೊಂತಾರ. ಯಾಕಂತಂದ ಹೇಳಿದ್ರೆ ನಮ್ ಸೂಪರ್ ಹೀರೋ ಏನ್ ಮಾಡ್ತಿರ್ತಾನ ಅಂದ್ರ ಯುದ್ಧ ಮಾಡ್ತಿರ್ತಾರ, ಅವ್ರ ಜೊತೆಗೆ ಚಳುವಳಿಯನ್ನ ಮಾಡ್ತಿರ್ತಾರ ಅಂತಂದೇಳಿ. ಈ ಎರಡು, ಒಂದು ದಂಡಿ ಮೆರವಣಿಗೆ, ಇನ್ನೊಂದು ನಾಗರಿಕ ಅಸಹಕಾರ ಚಳುವಳಿ, ಬಹಳ ಇಂಪಾರ್ಟೆಂಟ್ ಆಗತ್ತ. ಇದನ್ನ ಮಾಡಿದವ್ರು ಯಾರಂತಂದ ಹೇಳಿದ್ರ ಮಹಾತ್ಮ ಗಾಂಧೀಜಿ ಅವರು. ಕ್ಲಿಯರ್? ಸೊ ಇದೇನಪ್ಪಾ ಅಂತಂತ ಹೇಳಿದ್ರ ಯಾರು ಮಾಡ್ತಿರ್ತಾರ, ಮಹಾತ್ಮ ಗಾಂಧೀಜಿ ಅವರು. ಸೇಮ್ ಅದೇ ವರ್ಷ ನಮಗ್ ಇನ್ನೊಂದು ಕ್ವಶನ್ ಬರುತ್ತ. 1930ರಲ್ಲಿ ಚಿತ್ತಗಾಂಗ್ ಅಂತಂದ ಹೇಳಿ, ಚಿತ್ತಗಾಂಗ್. ಇದು ಚಿತ್ತಗಾಂಗ್ ಇವಾಗ ಎಲ್ಲಿದಪ್ಪ ಅಂತಂದ ಹೇಳಿದ್ರೆ ಬಾಂಗ್ಲಾದೇಶದೊಳಗಡೆ ಐತೆ. ಈ ಚಿತ್ತಗಾಂಗ್ ಒಳಗಡೆ ಏನಂತಂದ ಹೇಳಿದ್ರೆ ಶಸ್ತ್ರಾಗಾರ ಇರುತ್ತೆ. ಯಾರದು? ಬ್ರಿಟಿಷರದ ಶಸ್ತ್ರಾಗಾರ ಇರುತ್ತೆ. ಅಲ್ಲೆಲ್ಲ ವೆಪನ್ಸ್ ಗಳು ಇರ್ತಾವ. ಇದ್ರ ಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ದಾಳಿಯನ್ನ ಮಾಡ್ತಾರ. ಯಾರ್ ದಾಳಿ ಮಾಡ್ತಾರ ಅಂತಂದ ಹೇಳಿದ್ರೆ ಕ್ರಾಂತಿಕಾರಿಗಳನ್ನ ಫಾಲೋ ಮಾಡುವಂತ ಒಬ್ಬ ಪರ್ಸನ್. ಅವ್ರ ಹೆಸರು ಏನಂತಂದ ಹೇಳಿದ್ರೆ ಸೂರ್ಯಸೇನ್ ಅಂತಂದ ಹೇಳ್ತೀವಿ. ಸೂರ್ಯಸೇನ್ ಅಂತಂದ ಹೇಳಿ ಒಬ್ಬ ಕ್ರಾಂತಿಕಾರಿ ಏನ್ ಮಾಡ್ತಾ ಅಂತಂದ ಹೇಳಿದ್ರೆ ಬ್ರಿಟಿಷರ ಶಸ್ತ್ರಾಗಾರವಾದಂತಹ ಚಿತ್ತಗಾಂಗ್ ಮೇಲೆ ದಾಳಿ ಮಾಡಿ ಅಲ್ಲಿರೋ ಎಲ್ಲ ವೆಪನ್ಸ್ ಗಳನ್ನ ವಶಪಡಿಸ್ಕೊಳ್ತಾರ. 1930ರಲ್ಲಿ ಈ ಕ್ವಶನ್ ಅನ್ನ ಕೇಳಿದಾರ, ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದೀನಿ. ಸೊ ಇದ್ರಲ್ಲಿ ಇನ್ನೊಂದು ಬರುತ್ತೆ. ಇದ್ರಲ್ಲಿ ಏನಂತಂದ ಹೇಳಿದ್ರೆ ಚಿತ್ತಗಾಂಗ್ ದಾಳಿ ಮಾಡುವಾಗ 2 ಜನ ಲೇಡೀಸ್ ಕೂಡ ಏನಂತಂದ ಹೇಳಿದ್ರ ಭಾಗವಹಿಸಿರ್ತಾರ. ಅವ್ರ ಹೆಸರು ಏನಂತಂದ ಹೇಳಿದ್ರೆ ಒಬ್ಬಳ ಹೆಸರು ಪ್ರೀತಿಲತಾ. ಪ್ರೀತಿಲತಾ ವಡ್ಡೇದಾರ್ ಅಂತಂದ ಹೇಳಿ ಬರುತ್ತೆ. ಪ್ರೀತಿಲತಾ ವಡ್ಡೇದಾರ್. ಇನ್ನೊಬ್ಬರ ಹೆಸರು ಅಂತಂದ ಹೇಳಿದ್ರೆ ಕಲ್ಪನಾ ದತ್ತಾ ಅಂತಂದ ಹೇಳಿ. ಇವ್ರ ಹೆಸರು ಕೇಳಿದಾರ. ಕಲ್ಪನಾ ದತ್ತಾ ಮತ್ತು ಸೂರ್ಯಸೇನ್ ನೇತೃತ್ವದಲ್ಲಿ ಚಿತ್ತಗಾಂಗ್ ಶಸ್ತ್ರಾಗಾರ ದಾಳಿ ನಡೆಯುತ್ತೆ ಅಂತಂದ ಹೇಳಿ ಕ್ವಶನ್ ಬಂದೈತೆ. ನಾನ್ ನಿಮ್ಗೆ ಎಕ್ಸ್ಪ್ಲನೇಷನ್ ಹೇಳ್ತಿದ್ದೀನಿ. ಇದೇನ್ ಕ್ಲಿಯರ್ ಅನ್ರಪ್ಪ ಪಾಯಿಂಟ್ಗಳು? ಇದು ಇಷ್ಟೆಲ್ಲ ಆದ ನಂತರ 1930 ಇನ್ನೊಂದ್ ಏನಂತಂದ್ರೆ ಇಂಪಾರ್ಟೆಂಟ್ ಥಿಂಗ್ ನಡೆಯುತ್ತ. ಅದನ್ನ ನಾವು ಆ 1ನೇ ದುಂಡು ಮೇಜಿನ ಪರಿಷತ್ತು ಅಂತಂದ ಹೇಳ್ತೀವಿ. 1ನೇ ದುಂಡು ಮೇಜಿನ ಪರಿಷತ್ತು ಅಥವಾ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಂದ ಹೇಳ್ತೀವಿ. ಸಿಂಪಲ್, ಇದೇನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶದೊಳಗಡೆ ಯಾವ ರೀತಿ ಕಾನೂನುಗಳನ್ನ ರಚನೆ ಮಾಡಬೇಕು, ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಜನರಿಗೆ ಯಾವ ರೀತಿಯಾಗಿ ಎಲ್ಲ ವಹಿಸ್ಬೇಕು ಅಂದ್ರೆ ಆಡಳಿತದ ಥಿಂಗ್ಸ್ ಗಳನ್ನಾಗಿರ್ಬೋದು, ಅಥವಾ ಈಗ ನಮ್ಗೆ ಈಗ ಯೋಜನೆಗಳು ಬರ್ತಾವಲ್ಲ, ಈಗ ನಮ್ ಸರ್ಕಾರ ಯೋಜನೆಗಳನ್ನ ಮಾಡ್ತಾ ಇತ್ತಲ್ಲ, ಆ ಯೋಜನೆಗಳನ್ನ ಹೆಂಗ್ ಜಾರಿಗೆ ತಗೊಂಡ್ ಬರ್ಬೇಕು ಅಂತಂದೇಳಿ ಇಂಗ್ಲೆಂಡ್ ಒಳಗಡೆ ಡಿಸ್ಕಷನ್ ನಡೀತಾ ಇರುತ್ತೆ. ಅದು ದುಂಡು ಮೇಜಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತಂದ ಹೇಳ್ತೀವಿ. ಟೋಟಲ್ ಆಗಿ 3 ನಡೀತಾವ. ಅದನ್ನ ಜಸ್ಟ್ ಒಂದು ಡೇಟ್ ಅನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಅದ್ ಬಿಟ್ರೆ ಏನು ಇಂಪಾರ್ಟೆಂಟ್ ಇಲ್ಲ ಅದ್ರೊಳಗಡೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರೋದೇನಂದ್ರೆ 1931ರೊಳಗಡೆ. ಸೊ ಯಾವ್ದು ಏನ್ ಇಂಪಾರ್ಟೆಂಟ್ ಇಲ್ಲಿ, ಗಾಂಧಿ ಇರ್ವಿನ್ ಒಪ್ಪಂದ ಅಂತಂದ ಹೇಳ್ತೀವಿ. ಯಾಕಂತಂದ ಹೇಳಿದ್ರೆ ಆಲ್ರೆಡಿ ನಮ್ ಹೀರೋ ಬಾಳ ಫೇಮಸ್ ಆಗಿರ್ತಾನೆ ಎಲ್ಲಾ ಕಡೆಗೆ. ಈಗ ನಾವು ಇವ್ರ ಜೊತೆನ ಒಂದು ಒಪ್ಪಂದ ಮಾಡ್ಕೊಂಡ್ಬಿಡೋನು, ನಮ್ಮನ್ ಬಾಳ್ ಕಾಡಕತ್ತ ಇವ, ಎಲ್ಲಿ ಏನ್ರೆ ಮಾಡಕ್ ಹೋದ್ರ ಬಂದ್ಬಿಟ್ಟು ಚಳವಳಿ ಮಾಡ್ತಾನಂತ ಕುಂತು ಬಿಡ್ತಾ. ಹಿಂಗಾದ್ರ ನಮ್ದು ಜೀವನ ಹೆಂಗ್ ನಡೆಯೋದು ಅಂತಂದೇಳಿ ಬ್ರಿಟಿಷರು ಅವಾಗಿನ ವೈಸ್ ರಾಯ್ ಯಾರಾಗಿರ್ತಾನ ಅಂತಂದ ಹೇಳಿದ್ರ ಲಾರ್ಡ್ ಇರ್ವಿನ್ ಆಗಿರ್ತಾನ. ಆ ಲಾರ್ಡ್ ಇರ್ವಿನ್ ಮತ್ತು ನಮ್ ಹೀರೋ ಆದಂತ ಗಾಂಧೀಜಿ ಅವ್ರ ನಡುವೆ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಅಂತಂದ ಹೇಳಿ. ಈ ಒಪ್ಪಂದದೊಳಗಡೆ ಏನೇನಾಗತ್ತ, ಎಲ್ಲಾ ತೆರಿಗೆಗಳನ್ನ, ಮೇನ್ ಏನು ಉಪ್ಪಿನ ಮೇಲಿನ ತೆರಿಗೆಯನ್ನ ಕಮ್ಮಿ ಮಾಡೋ ಕಂಪ್ಲೀಟ್ ಆಗಿ, ಅದಾದ ನಂತರ ನೆಕ್ಸ್ಟ್ ಎಲ್ಲಾ ವಸ್ತುಗಳ ಮೇಲಿನ ತೆರಿಗೆ ಏನಿರುತ್ತಲ್ಲ ಅದನ್ನ ಕಂಪ್ಲೀಟ್ ಮಾಡ್ಬೇಕು. ನಾನು ಹೇಳಿದ್ನಲ್ಲ, ಎಷ್ಟೋ ಜನ ಕೈದಿಗಳನ್ನ ಏನ್ ಮಾಡಿರ್ತಾರ ಅಂತಂದ ಹೇಳಿದ್ರೆ ಕೈದಿಗಳನ್ನಾಗಿ ಮಾಡಿಬಿಟ್ಟು ಅರೆಸ್ಟ್ ಮಾಡಿರ್ತಾರ. ಅವ್ರನ್ನೆಲ್ಲರನ್ನು ಬಿಡುಗಡೆ ಮಾಡ್ಬೇಕು ಅಂತಂದ ಹೇಳಿ ಒಪ್ಪಂದ ಆಗತ್ತ. ಆ ಒಪ್ಪಂದದ ಪ್ರಕಾರ ಇರ್ವಿನ್ ಒಪ್ಕೊಂತಾನ. ಇದೇನಪ್ಪಾ ಅಂತಂದ ಹೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದೇ ಒಪ್ಪಂದದೊಳಗಡೆ ಮತ್ತೊಂದು ಡಿಸ್ಕಷನ್ ಆಗತ್ತ ಭಗತ್ ಸಿಂಗ್ ದವ್ರ ಬಗ್ಗೆ. ಭಗತ್ ಸಿಂಗ್ ಅವರನ್ನ ಗಲ್ಲಿಗೇರಿಸ್ಬೇಕು ಅಂತಂದ ಹೇಳಿ ಡೇಟ್ ಫಿಕ್ಸ್ ಮಾಡಿರ್ತಾರ. ಬಟ್ ಇದನ್ನ ತಡಿಬೇಕು ಅಂತಂದ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಆಮೇಲೆ ಅನುಯಾಯಿಗಳು ಎಲ್ರು ಟ್ರೈ ಮಾಡ್ತಾರ. ಬಟ್ ಬ್ರಿಟಿಷರು ಒಪ್ಕೊಳಂಗಿಲ್ಲ. ಆಮೇಲೆ ಅವ್ರು ಭಗತ್ ಸಿಂಗ್ ಅವ್ರಿಗೆ ಏನಂದ್ರ ಗಲ್ಲಿಗೇರಿಸ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ಜಸ್ಟ್ ನೆನ್ಪಿಟ್ಕೊಳ್ರಿ. ಅದನ್ನೇ ನಾನು ಇವಾಗ ನಿಮ್ಗೆ ಡಿಸ್ಕಷನ್ ಮಾಡ್ತೀನಿ. 1931 ಮಾರ್ಚ್ 23ನೇ ತಾರೀಕು ಯಾರ್ಯಾರಿಗೆ, ಭಗತ್ ಸಿಂಗ್ ರವರಿಗೆ, ಅದಾದ ನಂತರ ಇನ್ನೊಬ್ರು ಯಾರಂತಂದ ಹೇಳಿದ್ರ ರಾಜ್ಗುರು, ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರ ಸುಖದೇವ್ ಅಂತಂದ ಹೇಳ್ತೀವಿ. ಈ 3 ಜನರನ್ನ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಗಲ್ಲಿಗೇರಿಸ್ತಾರ. ಮೇನ್ ಇಂಪಾರ್ಟೆಂಟ್ ಕೇಸ್ ಯಾವ್ದಂತಂದ ಹೇಳಿದ್ರ ಲಾಹೋರ್ ಪಿತೂರಿ ಅಂತಂದ ಹೇಳಿ. ಲಾಹೋರ್ ಪಿತೂರಿ ಪ್ರಕರಣ. ಈ ಪ್ರಕರಣದ ಅಂಡರ್ ಅಲ್ಲಿ ಏನ್ ಮಾಡ್ತಾರಂದ್ರ ಈ 3 ಜನರನ್ನ ಗಲ್ಲಿಗೇರಿಸ್ತಾರ. ಸೊ ಅದಕ್ಕೋಸ್ಕರ ಮಾರ್ಚ್ 23ರನ್ನ ನಾವು ಏನಂತ ಆಚರಣೆ ಮಾಡ್ತೀವಿ, ಇವಾಗ ಹುತಾತ್ಮರ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಏನಂತ ಆಚರಣೆ ಮಾಡ್ತೀವಿ? ಹುತಾತ್ಮರ ದಿನ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಶಹೀದ್ ದಿವಸ್ ಅಂತಂದ ಹೇಳ್ತೀವಿ. ಇದನ್ನ ನೆನ್ಪಿಟ್ಕೊಳ್ರಿ. ಈ ಘಟನೆ ಆದ ನಂತರ 1931ರಲ್ಲಿ
ಇನ್ನೊಂದು ಘಟನೆ ಆಗತ್ತ ನವೆಂಬರ್ ಮಂತ್ ಒಳಗಡೆ ಎರಡನೇ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಥವಾ ಎರಡನೇ ದುಂಡು ಮೇಜಿನ ಪರಿಷತ್ ನಡೆಯುತ್ತ. ಸೊ ಅದನ್ನ ಜಸ್ಟ್ ನೆನ್ಪಿಟ್ಕೊಡ್ರಷ್ಟ. ಇದಾದ ನಂತರ ಈಗ ಗಾಂಧಿ ಇರ್ವಿನ್ ಒಪ್ಪಂದವಾಯ್ತು, ಏನೇನೋ ಅಧಿಕಾರಗಳೇನಪ್ಪಾ ಅಂತಂದ ಹೇಳಿದ್ರೆ ಗಾಂಧೀಜಿಯವರ ಹತ್ರ ಬಂದ್ವು. ಬಟ್ ಆದ್ರೆ ಎಲ್ಲಾನು ಬಂದಿರಂಗಿಲ್ಲ, ಸ್ವಲ್ಪ ಸ್ವಲ್ಪ ಬಂದಿರ್ತಾವ. ಅದ್ರಲ್ಲೇ ಏನಪ್ಪಾ ಅಂತಂದ ಹೇಳಿದ್ರ ಮತ್ತೊಂದು ಒಪ್ಪಂದ ಮಾಡ್ಕೊಂತಾರ 1932ರಲ್ಲಿ. ಯಾರ ನಡುವೆ ಅಂತಂದ ಹೇಳಿದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಯಾರ ನಡುವೆ? ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ನಡುವೆ. ಬಹಳ ಇಂಪಾರ್ಟೆಂಟ್ ಆಗತ್ತ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪೂನಾ ಒಪ್ಪಂದ ಅಂತ ಕರಿತೀವಿ. 1932 ಪೂನಾ ಒಪ್ಪಂದ ಅಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್. ಇದು ಎದಕ್ಕಂತಂದ ಹೇಳಿದ್ರ ಮೀಸಲಾತಿಗೋಸ್ಕರ. ನಾನು ಸಿಂಪಲ್ ಆಗಿ ಒಂದು ವರ್ಡ್ ಹೇಳ್ತೇನೆ, ಮೀಸಲಾತಿ ಅಂತಂದ ಹೇಳಿ. ನಾನು ಇದ್ರ ಬಗ್ಗೆ ತುಂಬಾ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡಂಗಿಲ್ಲ, ಯಾಕಂತಂದ ಹೇಳಿದ್ರ ಇವಾಗ ಕಾಸ್ಟಿಸಮ್ ಅದು ಇದು ಬಾಳ ಐತ. ನಾ ಏನೋ ಒಂದ್ ಎಕ್ಸ್ಪ್ಲೈನ್ ಮಾಡಕ್ ಹೋದ್ ಅಂತಂದ ಹೇಳಿದ್ರ ಆಮೇಲೆ ಕಮೆಂಟ್ಸ್ ಬರ್ತಾವ ನಮಗ ಕೆಡದಾಗಿ, ನನ್ ಕಾಸ್ಟ್ ಬಗ್ಗೆ ಮಾತಾಡಿದಿ, ನಿನ್ ಕಾಸ್ಟ್ ಬಗ್ಗೆ ಮಾತಾಡಿದಿ ಅಂತಂದ ಹೇಳಿ. ಸೊ ಅರ್ಥ ಆಯ್ತಾ ಯಾಕಂತಂದ ಹೇಳಿ ಪೂನಾ ಒಪ್ಪಂದ? ಮೀಸಲಾತಿಗೋಸ್ಕರ. ಅದನ್ನ ನೀವು ಓದ್ಕೋಬೇಕು. ಎನಿ ಕ್ವಶನ್ಸ್ ಯಾರಿಗಾದ್ರು? ಪೂನಾ ಒಪ್ಪಂದ 1932ರವರೆಗೂ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ಹಿಂಗೆ ಇದ್ವಿ ಅಂತಂದ ಹೇಳಿದ್ರ ಎಲ್ರು ನಮ್ಮ ವಿರುದ್ಧವಾಗಿ ಹೋರಾಟ ನಡೆಸ್ತಾರ ಅಂತಂದ ಹೇಳಿ 1935ರೊಳಗಡೆ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ಕಾಯ್ದೆಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಅದನ್ನ ನಾವು 1930ರ ಭಾರತ ಸರ್ಕಾರ ಕಾಯ್ದೆ ಅಂತಂದ ಹೇಳ್ತೀವಿ. ಇದ್ರ ಅಂಡರ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಅದನ್ನ ನಾವು ಆಲ್ಮೋಸ್ಟ್ ಸಂವಿಧಾನದ ಒಂದು ಭಾಗ ಅಂತಂದ ಹೇಳ್ತೀವಿ. 1935 ಕಾಯ್ದೆಗಳು ಬಾಳ ಬರ್ತಾವ, ಅದ್ರ ಬಗ್ಗೆ ನಾವು ಏನು ಡಿಸ್ಕಷನ್ ಮಾಡೋದು ಬೇಡ. ಇದೇ ಟೈಮ್ ಒಳಗಡೆ ಏನಾಗತ್ತಂದ್ರ RBI ರಚನೆ ಆಗತ್ತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ರಚನೆ ಮಾಡ್ತಾರ. ಆ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ರಿ. ಈ ಎಲ್ಲಾ ಥಿಂಗ್ಸ್ ಗಳು ಜಾರಿಗೆ ಬಂದ ನಂತರ ಎಲ್ರು ಸ್ವಲ್ಪ ಖುಷಿಯಾಗಿರ್ತಾರ. ಬಟ್ ಆದ್ರೆ ಕಾಂಗ್ರೆಸ್ ಏನಿರುತ್ತಲ್ಲ, ಇದ್ರ ನಡುವೆ ಏನಂದ್ರ ಹಲವಾರು ಭಿನ್ನಾಭಿಪ್ರಾಯಗಳು ಬರ್ತಿರ್ತಾವ. ಇದು ಇಲ್ಲಿ ನಮ್ಮಲ್ಲೇ ಆಗ್ತಿರ್ಬೇಕಂತಂತ ಹೇಳಿದ್ರೆ ವರ್ಲ್ಡ್ ವೈಡ್ ತುಂಬಾ ಡಿಫ್ರೆಂಟ್ ಆಗಿ ನಡೀತಿರುತ್ತೆ. 1939ರೊಳಗಡೆ ಸರ್ವಾಧಿಕಾರಿಯಾದಂತ ಹಿಟ್ಲರ್ ಏನ್ ಮಾಡ್ತಪ್ಪ ಅಂತಂದ ಹೇಳಿದ್ರ ಪೋಲ್ಯಾಂಡ್ ಮೇಲೆ ದಾಳಿ ಮಾಡ್ತಾನ. ಸೊ ಜರ್ಮನಿಯ ಸರ್ವಾಧಿಕಾರಿಯಾದಂತ ಹಿಟ್ಲರು ಪೋಲ್ಯಾಂಡ್ ದೇಶದ ಮೇಲೆ ದಾಳಿ ಮಾಡ್ತಾನ. 1939ರಿಂದ ಹಿಡ್ಕೊಂಡು 45ರವರೆಗೂ ಎರಡನೇ ವರ್ಲ್ಡ್ ವಾರ್ ನಡೆಯಕ್ ಸ್ಟಾರ್ಟ್ ಆಗತ್ತ. ಎರಡನೇ ವರ್ಲ್ಡ್ ವಾರ್. ಈ ವರ್ಲ್ಡ್ ವಾರ್ ಇಡೀ ದಿಕ್ಕನ್ನ ಚೇಂಜ್ ಮಾಡಿಬಿಡುತ್ತ. ಸೊ ಇದು ಕೂಡ ಏನಂತಂದ ಹೇಳಿದ್ರೆ ಈಗ ನೋಡ್ರಿ, ಜರ್ಮನಿ ಅದಾದ ನಂತರ ನೆಕ್ಸ್ಟ್ ಜಪಾನ್ ಇವೆಲ್ಲ ಒಂದ್ ಕಡೆ ಟೀಮ್ ದಾಗಿದ್ದು ಅಂದ್ರೆ ಇಟ್ಲಿ ಎಲ್ಲ. ಸೊ ಉಳಿದುದೆಲ್ಲ ಒಂದ್ ಕಡೆ ಟೀಮ್ ಅಲ್ಲಿ ಇರ್ತಾವ, ಬಿಡ್ತಿರ್ತಾರ ಅವ್ರನ್ನ. ಸೊ ಇಂಗ್ಲೆಂಡ್ ಅವ್ರನ್ನ ಇವ್ರನ್ನ ಅಂತಂದ ಹೇಳಿ. ಬಟ್ ಆದ್ರ ಮೇನ್ ಇಂಪಾರ್ಟೆಂಟ್ ಇಂಗ್ಲೆಂಡಿನ ಮೇಲೆ ಹಲವಾರು ದಾಳಿಗಳು ನಡೀತಿರ್ತಾವ. ಇವ್ರು ಕರೆಕ್ಟ್ ಆಗಿ ಇವ್ರ ಹತ್ರ ಫೋರ್ಸ್ ಇರಂಗಿಲ್ಲ, ಸೈನಿಕರು ಇರಂಗಿಲ್ಲ. ಸೊ ಇವಾಗ ಇವ್ರಿಗೆ ಏನ್ ಬೇಕಾಗಿರುತ್ತ? ವರ್ಲ್ಡ್ ವಾರ್ ಮಾಡಕ ಭಾರತದ ಸೈನಿಕರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವ್ರನ್ನ ಇಲ್ಲೇ ತಗೊಂಡ್ ಹೋಗಕ್ ಬರಂಗಿಲ್ಲ ಸೈನಿಕರನ್ನೆಲ್ಲ. ಯಾಕಂತಂದ ಹೇಳಿದ್ರೆ ಎಲ್ರು ಸರ್ಕಾರ ಇರುತ್ತ, ಆಮೇಲೆ ಹಲವಾರು ಸಂಸ್ಥೆಗಳಿರ್ತಾವ, ಇವ್ರ ಹತ್ರ ಪರ್ಮಿಷನ್ ತಗೊಂಡ್ ಹೋಗ್ಬೇಕಲ್ಲ. ಅವಾಗ ಏನ್ ಮಾಡ್ತಾರ ಅಂತಂತ ಹೇಳಿದ್ರ ಒಂದು ಕೊಡುಗೆಯನ್ನ ತಗೊಂಡ್ ಬರ್ತಾರ. ಆಗಸ್ಟ್ ಆಫರ್ ಅಂತಂದ ಹೇಳ್ತೀವಿ ಅದನ್ನ. ಏನಂತಂದ್ ಹೇಳ್ತೀವಿ ಅಂತಂದ ಹೇಳಿದ್ರ ಆಗಸ್ಟ್ ಆಫರ್ ಅಂತಂದ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. 1940ರೊಳಗಡೆ. ಸೊ ಯುದ್ಧದಲ್ಲಿ ಭಾರತೀಯರೆಲ್ಲಾದ್ರೂ ಬೆಂಬಲವನ್ನ ನೀಡಿದ್ರಿ ಅಂತಂದ ಹೇಳಿದ್ರ ನಿಮ್ಗ ಹಲವಾರು ಏನಪ್ಪಾ ಅಂತಂದ ಹೇಳಿದ್ರೆ ಭರವಸೆಗಳನ್ನ ಕೊಡ್ತೀವಿ. ಏನು ಒಂದು ಡೊಮಿನಿಯನ್ ಸ್ಟೇಟಸ್ ಅನ್ನ ಕೊಡ್ತೀವಿ. ಅದಾದ ನಂತರ ನೀವೇನಂತಂದ ಹೇಳಿದ್ರೆ ನಿಮ್ಗ ಪೂರ್ಣ ಸ್ವರಾಜ್ಯವಾದ ಹಂಬಲವನ್ನ ನೀಡ್ತೀವಿ ಅಂತಂದ ಹೇಳಿ, ಈ ತರ ಭರವಸೆಗಳನ್ನ ಕೊಡ್ತೀವಿ ಅಂತಂದ ಹೇಳಿ. ಬಟ್ ಆದ್ರ ನೀವೇನ್ ಮಾಡ್ಬೇಕು? ಮೊದಲು ನೀವು ಬಂದು ಯುದ್ಧದಾಗ ಭಾಗವಹಿಸ್ಬೇಕು ಅಂತಂದ ಹೇಳಿ ಯಾರ್ ಬರ್ತಾರ ಅಂತಂದ ಹೇಳಿದ್ರೆ ಲಾರ್ಡ್ ಲಿನ್ ಲಿತ್ಗೋ ಅಂತಂದ ಹೇಳಿ. ಅವಾಗಿಂದ ವೈಸ್ರಾಯ್ ಯಾರಾಗಿರ್ತಾರೆ? ಲಾರ್ಡ್ ಲಿನ್ ಲಿತ್ಗೋ ಆಗಸ್ಟ್ ಆಫರ್ ಅನ್ನ ತಗೊಂಡು ಬರ್ತಾನ. ಈ ಆಗಸ್ಟ್ ಆಫರ್ ನಮಗ್ ಬೇಡ ಅಂತಂದ ಹೇಳಿ, ಆಗಸ್ಟ್ ಆಫರ್ ನಮಗ್ ಬೇಡ ಅಂತಂದ ಹೇಳಿ ಹಲವಾರು ಸತ್ಯಾಗ್ರಹಗಳು ನಡೀತಾವ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಎನಿ ಕ್ವಶನ್ ಇದ್ರಲ್ಲಿ? ಆಗಸ್ಟ್ ಆಫರ್ ಅಂತಂದ ಹೇಳಿದ್ರ ಇದೇನಂತಂದ ಹೇಳಿದ್ರೆ ಯುದ್ಧದಲ್ಲಿ ನೀವು ಭಾಗವಹಿಸ್ಬೇಕು ಅಂತಂದ ಹೇಳಿ ನಾವು ನಿಮಗ್ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ. ಈಗ ಮನ್ಯಾಗ ಹೇಳ್ತಾರಲ್ಲ, ನೀ ಇವತ್ ಸಾಲಿ ಹೋಗು, ನಿಮಗ್ ಬಂದ ತಕ್ಷಣ ಏನಂತಂದ ಹೇಳಿದ್ರೆ ಚಿಕನ್ ಮಾಡ್ತೀವಿ, ಮಟನ್ ಮಾಡ್ತೀವಿ, ಅದು ಮಾಡ್ತೀವಿ, ಇದ್ ಮಾಡ್ತೀವಿ, ಸ್ವೀಟ್ ಮಾಡ್ತೀವಿ, ತಂದಿಟ್ಟಿರ್ತೀವಿ ಅಂತಂದ ಹೇಳ್ತಾರಲ್ಲ ಮನ್ಯಾಗ. ಹಂಗ ಆಶೆಯನ್ನ ಹುಟ್ಸೋದು. ಭಾರತೀಯರಿಗೆ ಆಗಸ್ಟ್ ಆಫರ್ ಅನ್ನೋ ಒಂದು ಆಶೆಯನ್ನ ಹುಟ್ಸಿ ಅದ್ರಲ್ಲಿ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅಂತಂದ ಹೇಳಿ ಯುದ್ಧದಲ್ಲಿ ಭಾಗವಹಿಸ್ಕೋಬೇಕು ಇವ್ರನ್ನ ಅಂತಂದ ಹೇಳಿ ಅವ್ರ ಪ್ಲಾನ್ ಇರುತ್ತೆ. ಬಟ್ ಆದ್ರ ಇದಕ್ಕ ಹಲವಾರು ಏನಪ್ಪಾ ಅಂತಂದ ಹೇಳಿದ್ರ ಚಳುವಳಿಗಳು ನಡೀತಾವ. ಅದರಲ್ಲಿ ಒಂದು ಚಳುವಳಿ ಯಾವ್ದಂತಂದ ಹೇಳಿದ್ರ ವೈಯಕ್ತಿಕ ಚಳುವಳಿ ಅಂತಂದೇಳಿ, ವೈಯಕ್ತಿಕ ಸತ್ಯಾಗ್ರಹ ಅಂತಂದ ಹೇಳಿ ಬರುತ್ತ 1940ರೊಳಗಡೆ. ಈ ಸತ್ಯಾಗ್ರಹವನ್ನ ಯಾರ್ ಮಾಡ್ತಾರ ಅಂತಂದ ಹೇಳಿದ್ರ ಆಚಾರ್ಯ ವಿನೋಬಾ ಭಾವೆ ಅಂತಂದೇಳಿ.
ಆಚಾರ್ಯ ವಿನೋಬಾ ಭಾವೆ ಅವ್ರು ಏನ್ ಮಾಡ್ತಾರ ಅಂತಂದ್ರೆ ಈ ಚಳುವಳಿಯ ಲೀಡ್ ಆಗಿರ್ತಾರ. ಅದಾದ ನಂತರ ಇಷ್ಟೊಂದೆಲ್ಲ ಒಂದ್ ಕಡೆ ನಡೀತಾ ಇತ್ತು ಅಂತಂದ ಹೇಳಿದ್ರೆ 1940 ಒಂದು ಡಿಫ್ರೆಂಟ್ ಒಂದು ಟೀಮ್ ರೆಡಿ ಇರುತ್ತ, ಅದನ್ನ ನಾವು ಮುಸ್ಲಿಂ ಲೀಗ್ ಅಂತಂದ್ ಹೇಳಿದಿವಲ್ಲ, ಅವ್ರೇನಂತಂದ್ ಹೇಳಿದ್ರ ನಮಗ ಎರಡು ಪ್ರತ್ಯೇಕ ರಾಷ್ಟ್ರಗಳು ಬೇಕು, ನೇಷನ್ ಥಿಯರಿ ಅಂತಂದ್ ಹೇಳ್ತೀವಿ, ದ್ವಿರಾಷ್ಟ್ರ ಸಿದ್ಧಾಂತ. ಅದ್ರಲ್ಲೂ ಯಾರಂತಂದ್ ಹೇಳಿದ್ರ ಮೊಹಮ್ಮದ್ ಅಲಿ ಜಿನ್ನಾ. ಇವ್ರೇನಂತಂದ್ ಹೇಳಿದ್ರ ನಾವು ನಿಮ್ ಜೊತೆ ಬರುದ ಇಲ್ಲ, ನಾವು ನಿಮ್ ಜೊತೆ ಚಳುವಳಿಗಳನ್ನ ಮಾಡಂಗಿಲ್ಲ, ನಮಗೇನಂತಂದ್ ಹೇಳಿದ್ರ ಸಪರೇಟ್ ಪಾಕಿಸ್ತಾನ ಅನ್ನೋ ಒಂದು ದೇಶನ ಬೇಕು ಅಂತಂದ್ ಹೇಳಿ ಇವರು ಬ್ರಿಟಿಷರಿಗೆ ಏನಂತಂದ್ ಹೇಳಿದ್ರ ಒಂದು ಬೆಂಬಲವನ್ನ ನೀಡ್ತಿರ್ತಾರ, ಅದ್ರ ಜೊತೆಗೆ ಹೋರಾಟವನ್ನು ಕೂಡ ನಡೆಸ್ತಾ ಇರ್ತಾರ. ಇದು ದ್ವಿರಾಷ್ಟ್ರ ಸಿದ್ಧಾಂತ ಅಂತಂದೇಳಿ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರ, ಯಾರು ಸ್ಟಾರ್ಟ್ ಮಾಡ್ತಾರ 1940ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅವರು. ಅದ್ರ ಜೊತೆಗೆ ನೋಡ್ರಿ, ಇಷ್ಟೆಲ್ಲ ಆದ ನಂತರ ಅವಾಗ ಸಪೋರ್ಟ್ ಸಿಗಂಗಿಲ್ಲ. 1942 ಇಂಡಿಯಾ ಇದೊಳಗಡೆ ಯಾರು ಇರ್ತಾರ, ಬ್ರಿಟಿಷರ್ ಇರ್ತಾರ. ಈ ಇಂಡಿಯಾವನ್ನ ನಾವೇನ್ ಮಾಡ್ಕೋಬೇಕು, ವಜಾ ಮಾಡ್ಕೊಬೇಕು, ಇಂಡಿಯಾವನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ ಹೇಳಿ ಯಾರಂತ ಜಪಾನ್ ದೇಶದವ್ರ ಏನ್ ಮಾಡ್ತಾರ ಅಂದ್ರ ಪ್ಲಾನ್ ಮಾಡ್ತಾರೆ, ಇಂಡಿಯಾ ಮೇಲೆ ದಾಳಿ ಮಾಡೋಣ ಅಂತಂದ್ ಹೇಳಿ. ಇಂಡಿಯಾದವ್ರ ಮೇಲಲ್ಲ, ಇಂಡಿಯಾದಲ್ಲಿರುವಂತಹ ಇಂಗ್ಲೆಂಡ್ದವ್ರ ಮೇಲೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಸಡನ್ ಆಗಿ ಒಂದು ಆಯೋಗ ಬರುತ್ತ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ರಿಪ್ಸ್ ಮಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರಿಪ್ಸ್ ಮಿಷನ್. ಇದು ತುಂಬಾ ಇಂಪಾರ್ಟೆಂಟ್ 1942. ಸೊ ಭಾರತೀಯವ್ರು ಏನಂತಂದ್ ಹೇಳಿದ್ರೆ ನಮ್ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಬೇಕು, ನಿಮಗೇನಂತಂದ್ ಹೇಳಿದ್ರ ಎಲ್ಲಾ ತರದ ಸ್ಟೇಟಸ್ ಗಳನ್ನ ಕೊಡ್ತೀವಿ ಅಂತಂದ್ ಹೇಳಿ. ಇವ್ರು ನಮ್ಮವ್ರ ಏನ್ ಮಾಡ್ತಿರ್ತಾರ, ಮಹಾತ್ಮ ಗಾಂಧೀಜಿ ಅವ್ರನ್ನ ಬಿಟ್ಟು ಉಳಿದ ಕಾಂಗ್ರೆಸ್ ಏನಿರುತ್ತಲ್ಲ ಆ ಟೀಮು ಏನ್ ಮಾಡತ್ತಂತಂದ್ರೆ ನಮಗ್ ಡೈರೆಕ್ಟ್ ಆಗಿ ನೀವು ಪರ್ಮಿಷನ್ ನ ಕೊಡ್ಬೇಕು, ನೀವೇನಂತ ಸುಮ್ನ ಬಂದ್ ಹೇಳಂಗಿಲ್ಲ, ನಮಗೇನಂತಂದ್ ಹೇಳಿದ್ರ ಯಾವ ರೂಪದಲ್ಲಿ, ಲಿಖಿತ ರೂಪದಲ್ಲಿ ನೀವು ನಮಗೆ ಪರ್ಮಿಷನ್ಸ್ ಗಳನ್ನ ಕೊಟ್ರೆ ಮಾತ್ರ ನಮ್ ಭಾರತ ದೇಶದವರು ಅದ್ರಲ್ಲಿ ಸಪೋರ್ಟ್ ಮಾಡ್ತೀವಿ ಯುದ್ಧದಲ್ಲಿ ಅಂತಂದ್ ಹೇಳಿ ಈ ತರ ಹೇಳ್ತಾರ. ಬಟ್ ಆದ್ರೆ ಅವಾಗ ಅವ್ರು ಲಿಖಿತ ರೂಪದಲ್ಲಿ ಕೊಡಾಕ್ ರೆಡಿ ಇರಂಗಿಲ್ಲ. ಕ್ರಿಪ್ಸ್ ಮಿಷನ್ ಸುಮ್ ಹೇಳೋದಷ್ಟ. ಅವಾಗೂ ಕೂಡ ಕ್ರಿಪ್ಸ್ ಮಿಷನ್ ಕೂಡ ಏನಂತಂದ್ ಹೇಳಿದ್ರೆ ಫೇಲ್ಯೂರ್ ಆಗತ್ತ. ಇದ್ರ ವಿರುದ್ಧವಾಗಿ ಕೂಡ ಏನಂತಂದ್ ಹೇಳಿದ್ರ ಚಳುವಳಿಗಳು ನಡೀತಾವ. ಅದ ಯಾವ ಚಳುವಳಿ ಅಂತಂದ್ ಹೇಳಿದ್ರ 1942 ಆಗಸ್ಟ್ 8 ಸ್ಟಾರ್ಟ್ ಆದಂತದ್ದು ಕ್ವಿಟ್ ಇಂಡಿಯಾ ಚಳುವಳಿ ಅಂತಂದ್ ಹೇಳಿ. ಯಾವ ಚಳುವಳಿ ಅಂತಂದ್ ಹೇಳ್ತೀವಿ? ಕ್ವಿಟ್ ಇಂಡಿಯಾ ಚಳುವಳಿ. ಭಾರತ ಬಿಟ್ಟು ತೊಲಗಿ ಅಥವಾ ಡೂ ಆರ್ ಡೈ ಅಂತಂತ ಹೇಳಿ ಮಹಾತ್ಮ ಗಾಂಧೀಜಿ ಅವರು ಸ್ಟಾರ್ಟ್ ಮಾಡಿದಂತಹ ಈ ಚಳುವಳಿ ತುಂಬಾ ಫೇಮಸ್ ಆಗುತ್ತೆ 1942ರಲ್ಲಿ. ಕ್ಲಿಯರ್ ಪಾಯಿಂಟ್? ಸೊ ಏನಾದ್ರೂ ಡೌಟ್ಸ್ ಗಳಿದಾವ? ಎಸ್. ಇಲ್ಲಿ ನೆನ್ಪಿಟ್ಕೊಳ್ರಿ, ಈ ಚಳುವಳಿ ಏನಂತಂದ್ರೆ ಸ್ಟಾರ್ಟ್ ಆಗಿರುತ್ತೆ. ಈ ಚಳುವಳಿ ಬ್ರಿಟಿಷರೆಲ್ಲ ಬಂದ್ ಏನಂತಂದ್ ಹೇಳಿದ್ರೆ ಎಲ್ಲಾನು ಸಮಾಧಾನ ಮಾಡ್ತಾರ. ಸೊ ಮಹಾತ್ಮ ಗಾಂಧೀಜಿಯವರು ಸೈಲೆಂಟ್ ಆದ ತಕ್ಷಣ ಈ ಚಳುವಳಿಯನ್ನ ಹಿಂದಕ್ ತಗೊಂಡ್ ಕೆಲವೇ ಗಂಟೆ ಒಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಆಪರೇಷನ್ ಜೀರೋ ಅವರ್ ಅಂತಂದ್ ಹೇಳಿ, ತುಂಬಾ ಇಂಪಾರ್ಟೆಂಟ್, ಆಪರೇಷನ್ ಜೀರೋ ಅವರ್ ಅಂತಂದ್ ಹೇಳಿ ಒಂದು ಕಾನೂನನ್ನ ಮಂಡಿಸಿ ಬ್ರಿಟಿಷರ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಎಲ್ಲಾ ನಾಯಕರನ್ನ, ಇವನ್ ಮಹಾತ್ಮ ಗಾಂಧೀಜಿಯವರನ್ನು ಕೂಡ ಏನಂತಂದ್ ಹೇಳಿದ್ರ ಅರೆಸ್ಟ್ ಮಾಡಿಬಿಡ್ತಾರ. ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಸಡನ್ ಆಗಿ ಈ ಈ ತರ ಏನಂತಂದ್ ಹೇಳಿದ್ರ ಅರೆಸ್ಟ್ ಮಾಡಿದ ತಕ್ಷಣನೇ ಕೆಲವೊಂದು ಥಿಂಗ್ಸ್ ಗಳು ಬರ್ತಾವ. ಇನ್ನೊಂದು ಮೂಮೆಂಟ್ ಬರುತ್ತ, ಅಂಡರ್ ಗ್ರೌಂಡ್ ಮೂಮೆಂಟ್ ಅಂತಂದೇಳಿ. ಅಂಡರ್ ಗ್ರೌಂಡ್ ಚಳುವಳಿ ಅಥವಾ ಭೂಗತ ಚಳುವಳಿ ಅಂತಂದ್ ಹೇಳ್ತೀವಿ. ಈ ಚಳುವಳಿಯನ್ನ ಸ್ಟಾರ್ಟ್ ಮಾಡ್ತಾರ ಯಾರಂತಂದ್ ಹೇಳಿದ್ರ ನಮ್ಮ ಭಾರತ ದೇಶದಲ್ಲಿರುವಂತಹ ಯುವಕರು. ಅವರೇ ಯಾರ್ಯಾರು ಅಂತಂದ್ ಹೇಳಿದ್ರೆ ಇವ್ರ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಒಬ್ರು ಜಯಪ್ರಕಾಶ್ ನಾರಾಯಣ್, ಒಬ್ರು ಯಾರಂತಂದ್ ಹೇಳಿದ್ರ ಜಯಪ್ರಕಾಶ್ ನಾರಾಯಣ್, ಇನ್ನೊಬ್ರು ಯಾರಂತಂದ್ ಹೇಳಿದ್ರ ಅರುಣಾ ಅಸಫ್ ಅಲಿ. ನಾವು ಇವ್ರ ಬಗ್ಗೆ ಕೇಳಿದೀವಿ, ಬಟ್ ಆದ್ರೆ ಅವ್ರು ಎದಕ್ ಫೇಮಸ್ ಅಂತಂದ್ ಗೊತ್ತಿಲ್ಲಲ್ಲ. ಸೊ ಇದಕ್ಕೋಸ್ಕರ ಅಂಡರ್ ಗ್ರೌಂಡ್ ಚಳುವಳಿ, ಕ್ವಿಟ್ ಇಂಡಿಯಾದ ಕಂಟಿನ್ಯೂಷನ್ ಮೂವ್ಮೆಂಟ್ ಇದು, ಅದ್ರದ್ದು ಕಂಟಿನ್ಯೂಷನ್ ಮಾಡ್ತಿರ್ತಾರ. ಅದಕ್ಕೊಂದ್ ಹೆಸರು ಕೊಡ್ತಾರ, ಅಂಡರ್ ಗ್ರೌಂಡ್ ಅಥವಾ ಭೂಗತ ಚಳುವಳಿ ಅಂತಂದೇಳಿ. ಇದ್ರ ಲೀಡರ್ ಯಾರು ಅಂತಂದ್ ಹೇಳಿದ್ರ ಜಯಪ್ರಕಾಶ್ ನಾರಾಯಣ್, ಅದಾದ ನಂತರ ಅರುಣಾ ಅಸಫ್ ಅಲಿ, ಇನ್ನೊಬ್ರು ಯಾರು ಅಂತಂದ್ ಹೇಳಿದ್ರ ಉಷಾ ಮೆಹ್ತಾ ಅಂತಂದೇಳಿ. ಇನ್ನೊಬ್ರು ಯಾರು? ಉಷಾ ಮೆಹ್ತಾ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ, ಸೊ ಇವ್ರ ಮೇನ್ ಇದನ್ನ ಭೂಗತ ಯಾಕಂತ ಕರೀತಾರ, ರೋಡ್ ಮೇಲೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಚಳುವಳಿಗಳನ್ನ ಇವ್ರು ಮಾಡಂಗಿಲ್ಲ. ಇವ್ರ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ರೇಡಿಯೋ ಕೇಂದ್ರಗಳನ್ನ ಬಳಸ್ತಾರ. ರೇಡಿಯೋ, ಟೆಲಿಗ್ರಾಫ್ ಏನಂತ ಹೇಳ್ತೀವಲ್ಲ, ಇವುಗಳನ್ನ ಬಳಸ್ಕೊಂಡ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಚಳುವಳಿಯನ್ನ ಮುಂದುವರಿಸ್ತಾರ. ಭಾರತ ದೇಶದ ಜನರಿಗೆ ಜಾಗೃತಿಯನ್ನ ಮೂಡಿಸ್ತಾರ. ಈ ಪಾಯಿಂಟ್ ಎಲ್ರಿಗೂ ಕ್ಲಿಯರ್? ಎಸ್.
ಇದೆಲ್ಲ ಒಂದ್ ಕಡೆ ಆಗ್ತಿತ್ತು ಅಂತಂದ್ ಹೇಳಿದ್ರ ಸುಭಾಷ್ ಚಂದ್ರ ಬೋಸ್ ಅವ್ರ ಏನ್ ಮಾಡ್ತಾರಂದ್ರ ಕಾಂಗ್ರೆಸ್ದವ್ರ ಜೊತೆ ಜಗಳ ಮಾಡ್ಕೊಂಡು 1939ರಲ್ಲಿ ಗಾಂಧೀಜಿಯವರಿಗೂ ಅದಾದ ನಂತರ ಸುಭಾಷ್ ಚಂದ್ರ ಬೋಸ್ ರವರಿಗೂ ಆಮೇಲೆ ಕಾಂಗ್ರೆಸ್ದವ್ರಿಗೂ ಒಂದು ಭಿನ್ನಾಭಿಪ್ರಾಯ ಬಂದು ಇವ್ರೇನ್ ಮಾಡ್ತಾರ ಅಂದ್ರ ಸುಭಾಷ್ ಚಂದ್ರ ಬೋಸ್ ಜಿ ಏನಂತಂದ್ರೆ ಹೊರಗಡೆ ಬಂದು ಒಂದು ಪಕ್ಷವನ್ನ ಕಟ್ಟಿಸ್ತಾರ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರ ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳ್ತೀವಿ. ಏನಂತ ಕರಿತೀವಿ? ಫಾರ್ವರ್ಡ್ ಬ್ಲಾಕ್. ಇದನ್ನ ಮುಂದ್ ಕಂಟಿನ್ಯೂ ಮಾಡ್ಕೊಂಡು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 1942 ಆಲ್ಮೋಸ್ಟ್ ಎಂಡಿಂಗ್ ಟೈಮ್ ಒಳಗಡೆ ಒಂದು ಆರ್ಮಿಯನ್ನ ಸ್ಟಾರ್ಟ್ ಮಾಡ್ತಾರ. INA ಅಂತಂದ ಹೇಳಿ, ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಆಜಾದ್ ಹಿಂದ್ ಫೌಜ್ ಅಂತಂದ ಹೇಳ್ತೀವಿ. ಇದನ್ನೇನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್ ಪಾಯಿಂಟ್. INA ಸುಭಾಷ್ ಚಂದ್ರ ಬೋಸ್ ರವರು. ಸೊ ಇವರು ಅದೇ ಒಂದು ಘೋಷಣೆಯನ್ನು ಕೂಡ ಕೂಗ್ತಾರ ನೋಡ್ರಿ, ಜೈ ಹಿಂದ್ ಅಂತಂದೇಳಿ. ನಾವ್ ಇವಾಗೆಲ್ಲ ಇಂಡಿಯನ್ ಮಿಲಿಟರಿ ಒಳಗಡೆ ಎಲ್ಲ ಜೈ ಹಿಂದ್ ಅಂತಂದ ಹೇಳಿ ಒಂದು ಘೋಷಣೆಯನ್ನ ನಾವು ಯೂಸ್ ಮಾಡ್ತಿದೀವಲ್ಲ, ಈ ಘೋಷಣೆಯನ್ನ ಕೂಗಿದವ್ರು ಯಾರಪ್ಪಾ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್. ಅವ್ರೇನಪ್ಪಾ ಅಂತಂದ್ರೆ ಕರೆ ಕೊಟ್ಟಂತಹ ಈ ಘೋಷಣೆ ಇವಾಗೂ ಕೂಡ ನಾವ್ ಏನಂತಂದ್ರೆ ಯೂಸ್ ಮಾಡ್ತೀವಿ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿ. ಎಸ್, ಏನಾದ್ರು ಕ್ವಶನ್ಸ್? ಅವ್ರದೊಂದು ಸ್ಲೋಗನ್ ಐತಲ್ಲ ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಯಾರಿಗಾದ್ರೂ ಗೊತ್ತೈತೆ? ನೀವು ನನಗ ರಕ್ತವನ್ನ ಕೊಡ್ರಿ, ನಾ ನಿಮ್ಗೆ ಸ್ವಾತಂತ್ರ್ಯವನ್ನ ಕೊಡ್ತೀನಿ ಅಂತಂದ ಹೇಳಿ. ಅವ್ರ ಬಗ್ಗೆ ಹಲವಾರು ಸ್ಟೋರೀಸ್ ಗಳು ಬರ್ತಾವ, ಅವುಗಳನ್ನ ನಾವು ಆಮೇಲೆ ನೋಡ್ಕೊಳ್ಳೋಣ. ಬಟ್ ಆದ್ರೆ ಮೇನ್ ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ರಿ. ಇಷ್ಟೆಲ್ಲ ಆಗ್ತಿರುವಾಗ 1945ರೊಳಗಡೆ ಎರಡನೇ ವರ್ಲ್ಡ್ ವಾರ್ ಏನಪ್ಪಾ ಅಂತಂದ್ರೆ ಸ್ಟಾಪ್ ಆಗತ್ತ. ಆಮೇಲೆ ಅದೇ ಟೈಮ್ ಅಲ್ಲಿ 1945 ಅಕ್ಟೋಬರ್ 24ನೇ ತಾರೀಕು, ಇನ್ನು ಮುಂದೆ ಯಾವುದೇ ಯುದ್ಧಗಳಾಗಬಾರ್ದು ಅಂತಂದ ಹೇಳಿ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆ ಅನ್ನೋ ಒಂದು ಸಂಘ ಸ್ಥಾಪನೆ ಆಗತ್ತ. ಯಾವಾಗ? ಅಕ್ಟೋಬರ್ 24. ಇದೇನಂತಂದ್ರೆ ಇದು ವರ್ಲ್ಡ್ ವೈಡ್ ನಡೀತಾ ಇರತ್ತ. ಇದೇ ಟೈಮ್ ಅಲ್ಲಿ ಇನ್ನೇನ್ ಮುಗೀತಲ್ಲ, ಇನ್ ಬ್ರಿಟಿಷರಿಗೆ ಏನಂತಂದ್ರೆ ಬ್ಯಾಸ್ರ ಬಂದ್ಬಿಟ್ಟಿರತ್ತ. ಆ ಟೈಮ್ ಒಳಗಡೆ ಒಂದು ಏನಪ್ಪಾ ಅಂತಂದ ಹೇಳಿದ್ರೆ ಒಂದು ಕಮಿಟಿ ಬರುತ್ತ. ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ಯಾಬಿನೆಟ್ ಅಂತಂದ ಹೇಳ್ತೀವಿ. ಕ್ಯಾಬಿನೆಟ್ ಮಿಷನ್ ಅಂತಂದೇಳಿ 1946 ಇವ್ರು ಬಂದ್ ಏನ್ ಹೇಳ್ತಾರ ಅಂತಂದ ಹೇಳಿದ್ರೆ ಕ್ಯಾಬಿನೆಟ್ ಮಿಷನ್, ಸೊ ನೀವು ಸಂವಿಧಾನವನ್ನ ರಚನೆ ಮಾಡ್ಕೊಳ್ರಿ. ನೀವೇನ್ ಮಾಡ್ರಿ ಅಂತಂದ್ರೆ ಸಂವಿಧಾನವನ್ನ ರಚನೆ ಮಾಡ್ಕೊಳ್ರಿ, ಚುನಾವಣೆಯನ್ನ ಮಾಡ್ಕೊಳ್ರಿ. ಚುನಾವಣೆ ಮಾಡ್ಕೊಂಡ್ ಏನಂತಂದ್ರೆ ಒಂದು ಮಧ್ಯಂತರ ಸರ್ಕಾರವನ್ನ ರಚನೆ ಮಾಡ್ಕೊಳ್ರಿ ಅಂತಂದೇಳಿ ನಮ್ಮ ಭಾರತ ದೇಶಕ್ಕೆ ಲೀಡರ್ಗಳಿಗೆ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಒಂದು ಥಿಂಗ್ಸ್ ಗಳನ್ನ ಅಂದ್ರೆ ಅಧಿಕಾರವನ್ನ ಕೊಟ್ಬಿಡ್ತಾರ. ಅದಾದ ನಂತರ ಮಧ್ಯಂತರ ಸರ್ಕಾರ ರಚನೆ ಆಗತ್ತ. ಆಮೇಲೆ ಸಂವಿಧಾನವನ್ನ ರಚನೆ ಮಾಡ್ಕೊಳಕ್ ಏನಂತಂದ್ರೆ ಕರಡು ಸಮಿತಿಗಳು, ಸಂವಿಧಾನ ರಚನಾ ಸಭೆಗಳು, ಆಮೇಲೆ 22 ಕಮಿಟಿಗಳು ರಚನೆ ಆಗ್ತಾವ. ಟೋಟಲ್ ಆಗಿ 2 ವರ್ಷ ಏನಂತ ಹೇಳ್ತೀವಿ, 2 ವರ್ಷ 11 ತಿಂಗಳು 18 ದಿನ ಟೈಮ್ ತಗೊಂಡು ಸಂವಿಧಾನ ರಚನೆ ಆಗತ್ತ. ಇದೆಲ್ಲ ರಚನೆ ಆಗೋ ಟೈಮ್ ಒಳಗಡೆ 1947ರಲ್ಲಿ ಒಬ್ಬ ಹೊಸ ವೈಸ್ರಾಯ್ ಬರ್ತಾನ. ಅವ್ರ ಹೆಸರು ಅಂತ ಹೇಳ್ತೀವಿ ಅಂದ್ರೆ ಲಾರ್ಡ್ ಮೌಂಟ್ ಬ್ಯಾಟನ್. ಇವ್ರು ಬಂದ ತಕ್ಷಣ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರ, ನಾವು 1940 ಅಂದ್ರ ನಾವು ಹೋಗ್ಬಿಡ್ತೀವಿ, ನಿಮ್ಗೆ ಏನಂತಂದ ಹೇಳಿದ್ರ ಸ್ವತಂತ್ರವನ್ನ ಕೊಟ್ಬಿಡ್ತೀವಿ ಅಂತಂದ ಹೇಳಿ. 1947 ಆಗಸ್ಟ್ 15 ಒಂದು ಕಾಯ್ದೆ ಬರುತ್ತ. ಈ ಕಾಯ್ದೆ ಪ್ರಕಾರ ನಮ್ಮ ಭಾರತ ದೇಶಕ್ಕೆ ಏನಾಗತ್ತ ಅಂದ್ರೆ ಸ್ವತಂತ್ರ ಸಿಗುತ್ತ. ಇಷ್ಟು ಪಾಯಿಂಟ್ಸ್ ಗಳು 1947ರೊಳಗಡೆ ಏನೇನ್ ನಡೀತು ಅಂತಂದೇಳಿ. ಇಲ್ಲಿವರೆಗೂ ನಾವ್ ಏನೇನ್ ಪಾಯಿಂಟ್ಸ್ ಗಳನ್ನ ಹೇಳಿದೀನಿ, ಇದ್ರ ಮೇಲೆ ನಮಗ್ ಕ್ವಶನ್ಸ್ ಗಳು ಬರ್ತಾವ. ಇದಾದ ನಂತರ ನಮಗ್ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಭಾರತ ದೇಶ ಅಖಂಡವಾಗಿರಂಗಿಲ್ಲ. ಅಲ್ಲೆಲ್ಲ ಏನಂತಂದ್ರೆ ಚಿಕ್ಕ ಚಿಕ್ಕ ಪ್ರಾಂತ್ಯಗಳಾಗೆಲ್ಲ ಏನಂತಂದ್ರೆ ಒಡೆದೋಗಿರುತ್ತೆ. 562ಕ್ಕೂ ಹೆಚ್ಚು. ಈ ಎಲ್ಲಾ 562 ಪ್ರಾಂತ್ಯಗಳಿಗೆ ಹೋಗಿ ಒಂದು ಬರುತ್ತೆ ನೋಡ್ರಿ, ಒಂದು ಎಕ್ಸ್ಪ್ಲನೇಷನ್ ಬರುತ್ತೆ. ಸೊ 562 ಥಿಂಗ್ಸ್ ಗಳನ್ನ ಕೂಡಿಸಿದಂತ ಇಡೀ ಹಿಂದೂಸ್ತಾನವನ್ನ ರಚನೆ ಮಾಡಿದಂತ ವ್ಯಕ್ತಿ ಯಾರಂತಂದ್ರೆ ಇದರ ಭಾರತದ ಬಿಸ್ಮಾರ್ಕ್ ಅಂತ ಕರಿತೀವಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು. ಈ ಸರ್ದಾರ್ ವಲ್ಲಭಾಯಿ ಪಟೇಲ್ ರವ್ರ ಏನಂತಂದ ಹೇಳಿದ್ರೆ ಎಲ್ಲಾ ಕಡೆ ತಿರುಗಾಡಿ ಬರಾಕ ಇವ್ರಿಗೆ ವಿಮಾನವನ್ನ ಕೊಟ್ಟಿದ್ದ ಯಾರಂತಂದ ಹೇಳಿದ್ರೆ ಮೈಸೂರಿನ ಒಡೆಯರು. ಮೈಸೂರಿನ ಒಡೆಯರ್ ಏನಿರ್ತಾರಲ್ಲ ಅವ್ರೇನಪ್ಪಾ ಅಂತಂದ್ರೆ ಇವ್ರಿಗೆ ಪ್ರೈವೇಟ್ ಜೆಟ್ ಕೊಟ್ಟಿರ್ತಾರೆ, ವಿಮಾನವನ್ನ ಕೊಟ್ಟಿರ್ತಾರೆ, ತಗೊಂಡ್ ಎಲ್ಲಾ ಕಡೆ ತಿರುಗಾಡ್ರಿ ಅಂತಂದೇಳಿ. ಸೊ ಇವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸೊ ಇಡೀ ಭಾರತವನ್ನ ತಿರುಗಾಡಿ 562 ಪ್ರಾಂತ್ಯಗಳನ್ನ ಏನಂತಂದ್ರೆ ಭಾರತ ದೇಶಕ್ಕೆ ಸೇರ್ಸ್ಕೊಂತಾರ. ಬಟ್ ಆದ್ರೆ ಒಂದ್ ಯಾವ್ದು ಹೈದರಾಬಾದ್ ಪ್ರಾಂತ್ಯ, ಇನ್ನೊಂದು ಜಮ್ಮು ಕಾಶ್ಮೀರ, ಜುನಾಗಢ್, ಈ 3 ಪ್ರಾಂತ್ಯಗಳು ಸೇರಂಗಿಲ್ಲ. ಸೊ ಈ ಹೈದರಾಬಾದ್ ಪ್ರಾಂತ್ಯದಲ್ಲಿ ಯಾರ ಇರ್ತಾರ ಅಂತಂದ್ರೆ ನಿಜಾಮ್ ಇರ್ತಾನ. ಆಪರೇಷನ್ ಪೋಲೋ ಅಂತಂದೇಳಿ ಸೈನಿಕ ಕಾರ್ಯಾಚರಣೆ ಮಾಡಿ ಅದನ್ನ ಭಾರತ ದೇಶಕ್ಕೆ ಸೇರ್ಸ್ಕೊಂತಾರ. ಆಮೇಲೆ ಇಲ್ಲಿ ಜಮ್ಮು ಕಾಶ್ಮೀರ ಏನಾಗತ್ತೆ, 1947 ಸ್ವತಂತ್ರ ಸಿಕ್ಕ ಕೆಲವೇ ತಿಂಗಳ ಒಳಗಡೆ
ಒಂದ್ ಚಾನ್ಸ್ ಐತ್ ಬಾ ಅಂತಂದೇಳಿ ಪಾಕಿಸ್ತಾನದವ್ರ ಏನ್ ಮಾಡ್ತಾರ ಅಂತಂದ ಹೇಳಿದ್ರ ಇವನ್ ರಾಜಾ ಹರಿಸಿಂಗನ್ ಮೇಲೆ ದಾಳಿ ಮಾಡ್ತಾರ. ಅಷ್ಟ್ರೊಳಗಡೆ ಅರ್ಧ ವಶಪಡಿಸ್ಕೊಂಡ್ ಬಿಟ್ಟಿರ್ತಾರ ಪಾಕಿಸ್ತಾನದವರು. ಆಮೇಲೆ ನೆಕ್ಸ್ಟ್ ಈ ರಾಜಾ ಹರಿಸಿಂಗ್ ಏನ್ ಮಾಡ್ತಾನ, ಏ ಕಾಕ ನಂಗೆ ಆಗುದಿಲ್ಲ, ಇವ್ರು ಸ್ಟಾಪ್ ಮಾಡಕ್ ಆಗುದಿಲ್ಲ, ಇವ್ರು ನನ್ ಕೊಂದ ಹೋಗಿತಾರ ಅಂತಂದೇಳಿ ರಾಜಾ ಹರಿಸಿಂಗ್ ಇದ್ದಾವ ಯಾರ ಜೊತೆ ಅಂದ್ರ ನೆಹರು ಜೊತೆಗೆ ಒಂದು ಒಪ್ಪಂದವನ್ನ ಮಾಡ್ಕೊಂತಾನ, ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೇಷನ್ ಅಂತಂದ ಹೇಳಿ. ಈ ಒಪ್ಪಂದದ ಪ್ರಕಾರ ಭಾರತ ಸೈನ್ಯ ಹೋಗಿ ಪಾಕಿಸ್ತಾನ ಜೊತೆ ಯುದ್ಧ ಮಾಡುತ್ತಾ ಅವ್ರನ್ನ ಅಲ್ಲಿಗೆ ಸ್ಟಾಪ್ ಮಾಡುತ್ತಾ. ಅವಾಗ ಏನ್ ಅಕ್ಯುಪೈ ಮಾಡ್ಕೊಂಡಿರದಾರಲ್ಲ ಪ್ರದೇಶ, ಅದನ್ನ ನಾವು ಇವಾಗ ಪಾಕ್ ಅಕ್ಯುಪೈಡ್ ಕಾಶ್ಮೀರ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಪಾಯಿಂಟ್. ಆಮೇಲೆ ಇನ್ನೊಂದು ಪ್ರಾಂತ್ಯ ಉಳಿಯುತ್ತೆ, ಅದನ್ನ ನಾವು ಜುನಾಗಢ್ ಪ್ರಾಂತ್ಯ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಜುನಾಗಢ್ ಪ್ರಾಂತ್ಯ. ಈ ಜುನಾಗಢ್ ಪ್ರಾಂತ್ಯ ಏನಂತಂದ್ ಹೇಳಿದ್ರೆ ಜನರ ಮತದಿಂದ ಅಲ್ಲಿ ಹೋಗಿ ಎಲ್ಲಾ ಜನರ ಹತ್ರ ಮತವನ್ನ ತಗೊಂಡು ನೀವು ಪಾಕಿಸ್ತಾನಕ್ಕೆ ಸೇರ್ಬೇಕು ಅಥವಾ ಇಂಡಿಯಾಕ್ ಸೇರ್ಬೇಕು ಅಂತ ಕೇಳ್ಕೊಂಡಾಗ ಅಲ್ಲಿರೋ ಜನರೆಲ್ಲ ನಾವು ಇಂಡಿಯಾಕ ಸೇರ್ತೀವಿ ಅಂತಂದ್ ಹೇಳಿದಾಗ ಈ ಜುನಾಗಢ್ ಪ್ರಾಂತ್ಯ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ಮ ಇಂಡಿಯಾಕ್ ಸೇರುತ್ತೆ. ಈ ರೀತಿಯಾಗಿ ನಮ್ದು ಒಂದು ದೇಶ, ಭಾರತ ದೇಶ ರಚನೆ ಆಗುತ್ತ. ಆಮೇಲೆ ಸಂವಿಧಾನ ಕೂಡ ರಚನೆ ಆಗಿ 1950 ಜನವರಿ 26ನೇ ತಾರೀಕು ಸಂವಿಧಾನ ಕೂಡ ಜಾರಿಗೆ ಬರುತ್ತೆ. ಅಲ್ಲಿಂದ ನಮ್ಮ ಭಾರತ ದೇಶ ಸ್ವಯಂ ಆಡಳಿತವನ್ನು ನಡ್ಸಕ್ ಸ್ಟಾರ್ಟ್ ಮಾಡುತ್ತೆ. ಕ್ಲಿಯರ್ ಪಾಯಿಂಟ್ ಎಲ್ರಿಗೂ?